ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ. ಭಾಳ ದಿವಸದ ಮೇಲೆ ಮತ್ತೆ ನೀವು ನನಗೆ ನೋಡ್ತಾ ಇದ್ದೀರಿ. ನೀವೆಲ್ಲರೂ ಅಪೇಕ್ಷೆ ಪಡ್ತಾ ಇದ್ದೀರಿ, ಮಾಮಿ ಅದನ್ನು ಹೇಳಿಕೊಡ್ರಿ, ಇದನ್ನು ಹೇಳಿಕೊಡ್ರಿ, ನಮ್ಗೆ ಭಾಳ ದಿವಸ ಆಯಿತು, ನೀವು ಒಟ್ಟು ವಿಡಿಯೋ ಯಾವ ಬಿಡ್ತಾನೆ ಇಲ್ಲ ಅಂತಂತೇಳಿ ಎಲ್ಲರೂ ಕೇಳಲಿಕ್ಕತ್ತೀರಿ. ಆದರೆ ಕೆಲವು ಅನಿವಾರ್ಯ ಕಾರಣ, ಅನಾನುಕೂಲತೆಯಿಂದ ನನಗೆ ಸ್ವಲ್ಪ ಮಧ್ಯದಲ್ಲಿ ಕಣ್ಣಿನ ಆಪ್ರೇಷನು ಅದು ಎಲ್ಲ ಆಯಿತು. ಹೀಗಾಗಿ ಅನಾನುಕೂಲತೆಯಿಂದ ನನಗೆ ಭಾಳಷ್ಟು ದಿವಸ ಆಯಿತು ನಾನು ಅಂದಂಗೆ ವಿಡಿಯೋ ಮಾಡೇ ಇಲ್ಲ. ಈಗ ಮತ್ತೆ ಮಾಡ್ತಾಯಿದ್ದೀನಿ. ಒಂದು ಅತಿ ಮುಖ್ಯವಾದಂಥ ವಿಷಯವನ್ನು ತೆಗೆದುಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಭಾಳ ಜನ ಕೇಳ್ತಾಯಿದ್ರು, ನಮಗೆ ಅದು ಉಪಯೋಗ ಆಗತಕ್ಕಂಥ ವಿಷಯಗಳನ್ನ ನೀವು ಇನ್ನೂ ಭಾಳಷ್ಟು ಹೇಳ್ತೀನಿ ಅಂದಿರಿ, ಇನ್ನೂ ಹೇಳೇ ಇಲ್ಲಲ್ಲ, ಯಾಕೆ ಅಂತಂದಾಗ ನಾನು ಒಂದು ಪ್ರಯೋಗ ಮಾಡಿ ಅದನ್ನು ಬಿಡಬೇಕು ಅಂತ ನನಗೆ ತಲೆ ಆಗಿತ್ತು. ನಾನು ಸ್ವತಃ ಅದನ್ನು ಪ್ರಯೋಗ ಮಾಡಬೇಕು, ಅದನ್ನು ಬಿಡಬೇಕು, ಅದರ ಪರಿಣಾಮ ಏನದ, ಅದು ರಿಸಲ್ಟ್ ತಿಳ್ಕೊಂಡು ನಿಮಗೆಲ್ಲ ಬಿಡಬೇಕು ಅಂತಂದೆ. ಅದಕ್ಕಾಗಿ ಇವತ್ತೊಂದು ಹೇರ್ ಗ್ರೋತ್ ಆಯಿಲ್ ಅನ್ನೋದು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಇದ್ರದ್ದು ನಿಮ್ಗೆ ಸ್ವಲ್ಪ ಬೇಜಾರಾಗ್ಬೋದು, ಯಾಕಂದ್ರೆ ಭಾಳಷ್ಟು ಇಂಟ್ರೊಡಕ್ಷನ್ನೇ ಭಾಳ ಮಾಡ್ಲಿಕ್ಕತ್ತೀರಲ್ಲ ಅಂತ. ಯಾಕಂದ್ರೆ ಇದನ್ನು ನೀವು ಮಾಡಿಕೊಂಡ್ರೆ ಅದು ಪ್ರತಿಯೊಂದು ಒಳಗೆ ಹಾಕತಕ್ಕಂಥ ಪದಾರ್ಥದ ಬಗ್ಗೆ, ನಿಮಗೆ ಯಾವ ಪದಾರ್ಥ ಎದಕ್ಕೆ ನಾವು ಬಳಸ್ತೀವಿ ಅನ್ನೋದು ನಿಮಗೆ ಅದನ್ನು ಮಾಹಿತಿ ಇರಬೇಕು. ಯಾಕಂದ್ರೆ ತಲೆಗೆ ಹಚ್ಕೊಳ್ಳೋಂಥ ಎಣ್ಣೆ ಇರ್ತದೆ, ಹೊಟ್ಟೆಗೆ ಸೇವನೆ ಮಾಡೋಂಥ ಆಹಾರ ಆಗಲಿ, ನಾವು ನಮ್ಮ ದೇಹಕ್ಕೆ ಬಳಸ್ತಕ್ಕಂಥ ಯಾವುದೇ ಪದಾರ್ಥಗಳ ಮಾಹಿತಿ ಅನ್ನೋದು ನಿಮ್ಗೆ ಸಂಪೂರ್ಣವಾಗಿ ನಿಮಗೆ ಮೊದಲು ನಾಲೆಜ್ ಬರಬೇಕು. ಅದು ಜ್ಞಾನ ಮೊದಲು ನಿಮಗೆ ಕೊಡಬೇಕು. ಕೊಟ್ಟ ಮೇಲೆ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕು ನಿಮಗೆ ಅಂಥೇಳಿ. ಅದು ಒಂದು. ಎರಡನೇದು ಅನ್ಬೇಕಾದ್ರೆ, ಇದ್ರ ಬಗ್ಗೆ ಹೆಚ್ಚು ನನಗೆ ಗೊತ್ತಿರೋದು ಅಂದರೆ ನಾನು ನಮ್ಮ ತಾಯಿ ಕಡೆಯಿಂದ ತಿಳ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ತಾಯಿಯ ತಂದೆ ಅವರು ವೈದ್ಯರಾಗಿದ್ದರು, ವೃತ್ತಿಯಲ್ಲಿ ವೈದ್ಯರಾಗಿದ್ದರು. ಅಂದರೆ ಆಯುರ್ವೇದಿಕ್ ಡಾಕ್ಟರ್ ಅಂತಾರಲ್ಲ, ಆವಾಗ ವೈದ್ಯರು ಅಂತಿದ್ರು, ರಾಜವೈದ್ಯರು ಅಂತ. ಅವರು ಎಷ್ಟು ವಿಷಯಗಳಿಗೆ ಅವರೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ, ಆಗಿನ ಕಾಲಕ್ಕೆ ವೈಟ್ ಸ್ಕಿನ್ ಅಂತ ಆಗ್ತಿತ್ತು ಮೈಗೆ, ಆ ವೈಟ್ ಸ್ಕಿನ್ ನಿವಾರಣೆ ಮಾಡಿದ್ದಾರೆ ಅವರು. ಆಮೇಲೆ ಬಸರಿ ಬಾಣಂತಿಯರಿಗೆಲ್ಲ ಮಾತ್ರೆಗಳನ್ನೆಲ್ಲ ಮಾಡಿಕೊಡ್ತಿದ್ರು. ಬೇಗನೆ ಪ್ರಸವ ವೇದನೆ ಬಂಧಗಳಿಗೆ ಬೇಗನೆ ಅವರಿಗೆ ಪ್ರಸವ ಆಗಬೇಕು ಅಂಥೇಳೆಲ್ಲ ಔಷಧಿಗಳನ್ನೆಲ್ಲ ಮಾಡಿಕೊಡ್ತಿದ್ರು. ಅದರಲ್ಲೆಲ್ಲ ತುಂಬ ಅವರೆಲ್ಲ ಬಾಂಬೆ, ಪುಣೆ, ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿ ಔಷಧ ಕೊಟ್ಟು ಬರ್ತಿದ್ರು. ಅಲ್ಲಿಂದ ಜನ ಬಂದು ತೆಗೆದುಕೊಂಡು ಹೋಗ್ತಾ ಇದ್ರಂತ, ಅಂಥ ಒಂದು ಮಾಹಿತಿ. ಆಮೇಲೆ ಅವರು ಕೊಡ್ತಕ್ಕಂಥ ಎಷ್ಟು ಈಗ ಕಾಲಿಗೆ ಇಸುಬು ಅಂತ ಆಗ್ತದಲ್ಲ, ಅದ್ರ ಬಗ್ಗೆನೇ ನಾನು ಸಪ್ರೇಟಾಗಿ ಹೇಳ್ತೀನಿ. ಇದ್ರಾಗ ಯಾಕೆ ಮಿಕ್ಸ್ ಮಾಡ್ತೀನಿ ಅಂತಂತಂದರೆ ನಿಮಗೊಂದು ಐಡಿಯಾ ಇರಲಿ ಅಂತ ಹೇಳಿ. ಯಾಕಂದ್ರೆ ನಾನು ಇದು ಏನೋ ಸುಮ್ಮನೆ ಅವ್ರ ಬಾಯ್ಲಿಂದ ಇವ್ರ ಬಾಯ್ಲಿಂದ ಕೇಳಿದ್ದಲ್ಲ. ಹೇರ್ ಗ್ರೋತ್ ಆಯಿಲ್ ಎಲ್ಲ ಇವತ್ತು ನಾಳೆಲ್ಲ ಮಾರ್ಕೆಟ್ನಾಗೆಲ್ಲ ಬಂದಾವ, ಅದು ದೇಟ್ ಈಸ್ ಸೆಕೆಂಡರಿ. ನಿಮಗೆ ಹೇಳಬೇಕಾದ್ರೆ ಅಂದರೆ ಅವರು ಕಾಲಿಗೆ ಇಸುಬಾದರೆ ಅದನ್ನು ಯಾವ ರೀತಿಯಿಂದ ಹೊಟ್ಟೆಯಲ್ಲಿ ಮಾತ್ರೇನೆ ತೆಗೆದುಕೋಬಾರ್ದು, ಮ್ಯಾಲೆ ಯಾವ ಥರ ಏನು ಲೇಪನ ಮಾಡಿದರೆ ಅದು ಇಸುಬು ಹೋಗಬೇಕು. ಇಸುಬು, ಕಜ್ಜಿ, ಹುಣ್ಣು ಅಂತ ಅಂತಿದ್ರು. ಈಗೆಲ್ಲ ಅದಕ್ಕೆ ಏನೇನಂತಾರೋ ಇಂಗ್ಲೀಷ್ನಾಗ ನಂಗೆ ಗೊತ್ತಿಲ್ಲ. ಅದಕ್ಕೆಲ್ಲ ಕೆಲವೊಂದು ವಿಷಯಗಳು ನಮ್ಮ ತಾಯಿ ಎಲ್ಲ ನೆನ್ಪಿಟ್ಕೊಂಡು ನಮ್ಗೆ ಮುಂದೆ ಎಲ್ಲ ಹೇಳ್ತಿದ್ರು. ನಾ ಕೆಲವೊಂದು ಬರ್ತುಕೊಂಡು ಇಟ್ಕೊಂಡಿನಿ ನಾನು ನೋಟ್ಬುಕ್ನಾಗ. ಅದನ್ನು ನಾನು ಸ್ವತಃ ನಮ್ಮ ತಾಯಿನೂ ಕೆಲವು ಔಷಧಗಳನ್ನು ಯಾರಿಗಾರ ಹೇಳಿದಾಗ ಅದರ ಪರಿಣಾಮಕಾರಿಯಾಗಿ ಅದನ್ನು ಎಫೆಕ್ಟ್ ಆಗಿದ್ದು ಸಹಿತ ನಾನು ಕಣ್ಣಾರೆ ಕಂಡಿದ್ದೀನಿ. ಅದಕ್ಕಾಗಿ ಹೇರ್ ಗ್ರೋತ್ ಆಯಿಲ್ದಲ್ಲಿ ಎಲ್ಲಿ ಇರಬೇಕಾದ್ರೆ ಕೆಲವು ಮಂದಿಗೆ ಹೇರ್ ಫಾಲ್ಸ್ ಆಗ್ತಿರ್ತಾವೆ, ಅಂದರೆ ಕೂದಲು ಉದುರ್ತಿರ್ತಾವೆ. ಇನ್ನು ಭಾಳಷ್ಟು ತಲೆ ತುರಿಕೆ ಬರ್ತಿರ್ತದೆ, ತಲೆಯಲ್ಲಿ ಹೊಟ್ಟಂತ ಆಗ್ತದೆ. ಇದಕ್ಕೆ ನೀವು ಡ್ರ್ಯಾಂಡ್ರಫ್ ಅಂತಿರೋ ಏನೋ ಗೊತ್ತಿಲ್ಲ. ಆಮೇಲೆ ಭಾಳಷ್ಟು ಕಾರಣಗಳಿರ್ತಾವೆ. ಕೆಲವು ಮಂದಿಗೆ ಕೂದಲು ಬೇಗನೆ ಕಪ್ಪಾಗಿ ಇರೋದಿಲ್ಲ, ಬೆಳ್ಳಗಾಗಿ ಬಿಡ್ತಾವೆ. ಆಮೇಲೆ ಕೆಲವು ಮಂದಿಗೆ ಕೂದಲಿಗೆ ತಲೆಯಲ್ಲಿ ತೇಗ್ಲು ಅಂತ ಹತ್ತದ. ತೇಗ್ಲಂದರೆ ಅದು ಮಧ್ಯದಲ್ಲಿ ಯಾವುದೇ ಒಂದು ಭಾಗದಾಗ, ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರಿಗೇ ಆಗಲಿ, ಗಂಡಸರಾಗಲಿ ಹೆಣ್ಮಕ್ಳಾಗಲಿ, ಆ ಭಾಗದಾಗ ಕೂದಲು ಹೊಂಟೋಗ್ಬಿಡ್ತಾವೆ. ಮಧ್ಯದಲ್ಲಿ ಇಷ್ಟೇ ಬೆಳ್ಳಗೆ ಆಗಿಬಿಡ್ತದೆ. ಹಿಂಗಂದರೆ ನಮ್ಮ ಚರ್ಮ ಅಷ್ಟೇ, ತಲೆಯ ಚರ್ಮ ಅಷ್ಟೇ ಕಾಣಿಸ್ತದೆ, ಸುತ್ತೆಲ್ಲ ಕೂದಲು ಹೋಗ್ಬಿಡ್ತಾವೆ. ಅಂದರೆ ಇವಾಗೆಲ್ಲ ಗಂಡಸರಿಗೆ ಅದೆಲ್ಲ ಹೆಣ್ಮಕ್ಳಿಗೆ ಆಗ್ತಿರ್ತಾವಲ್ಲ, ಆ ಟೈಪೆಲ್ಲ ಅದು ತೇಗ್ಲು ಅಂತಾರೆ. ಅದೊಂದು ಯಾವುದೊಂದು ಹುಳ ಅಂತದ್ದು ನೆಕ್ತದ ಅಂತ ಹೇಳ್ತಾರೆ ತೇಗ್ಲು. ಅದು ನೆಕ್ಕಿದ್ರೆ ಅದಕ್ಕೆ ಔಷಧ ಎಲ್ಲ ನಮ್ಮ ಅಜ್ಜ ಕೊಡ್ತಿದ್ರು. ಅದು ನಮ್ಮ ತಾಯಿ ಹೇಳಿದಾಗ ಹೀಗೆ ನಾವು ಪರಿಣಾಮಕಾರಿ ಆಯ್ತು. ಅದನ್ನು ಒಬ್ಬರಿಗೆ ನಮ್ಮಮ್ಮ ಹೇಳಿದ್ದು ನೋಡಿ ನಮ್ಮಮ್ಮ ನಾವು ಕೊಟ್ಲು ಔಷಧ. ಇಮಿಡಿಯೇಟ್ ನಮ್ಮ ಅತಿಗೆಗೆ ಆಗಿತ್ತು ಅದನ್ನು, ನಮ್ಮ ಅಣ್ಣನ ಹೆಂಡತಿಗೆ. ಅದನ್ನು ಹೇಳಿದ ಮೇಲೆ ಕರೆಕ್ಟ್ ಒಂದು ತಿಂಗಳು ಆ ಥರ ಲೇಪನ ಮಾಡೋದ್ರಿಂದ ಅಲ್ಲಿ ಕೂದಲ ಬಂದುಬಿಟ್ಟು ಅದು ಯಾವ್ದು ಅನ್ನೋದು ಇವಾಗ ನಾನೆಲ್ಲ ಹೇಳ್ಕೊಡ್ತೀನಿ ಇವಾಗೆಲ್ಲ. ಅದಕ್ಕೆ ಇವಾಗ ನಾನು ನಿಮ್ಗೆ
ಹೇರ್ ಗ್ರೋತ್ ಆಯಿಲ್ ಅಂದರೆ ತಲೆಯಲ್ಲಿ ಕೂದಲು ಅಗದಿ ಪುಷ್ಕಳವಾಗಿ ಅಂದರೆ ದಟ್ಟವಾಗಿ ಬೆಳಿಬೇಕಾದ್ರೆ ಏನೇನು ಸಾಮಗ್ರಿಗಳನ್ನು ಹಾಕಿ ಎಣ್ಣೆ ತಯಾರು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಕೆಲವೊಂದು ಗ್ರೋತ್ ಆಗಲಿಕ್ಕೆ ಅಂದರೆ ಬೆಳವಣಿಗೆಗಲ್ಲ, ಕೆಲವೊಂದು ಅದರಲ್ಲಿ ಸುವಾಸನೆಗೋಸ್ಕರ ಹಾಕ್ತಾರೆ, ಕೆಲವೊಂದು ಕೂದಲು ಶೈನಿಂಗ್ ಬರಬೇಕು ಅಂತ ಹಾಕ್ತಾರೆ, ಇನ್ನು ಕೆಲವೊಂದು ವಿಷಯಗಳು ಕೂದಲು ಕಪ್ಪಾಗಲಿ ಅಂತ ಹಾಕ್ತಾರೆ. ಅದಕ್ಕೆ ಯಾವ ಪದಾರ್ಥ ಹಾಕಬೇಕು, ಒಂದು ನಾರ್ಮಲ್ ಆಗಿ ಹೇರ್ ಗ್ರೋತ್ ಆಗಬೇಕು, ಕೂದಲು ಬೆಳಿಬೇಕು, ಕೂದಲು ಉದುರಬಾರ್ದು ಅಂದರೆ ಹೇರ್ ಫಾಲ್ಸ್ ಆಗಬಾರ್ದು ಅಂತ ಒಂದು ನಾರ್ಮಲ್ ಆಗಿ ಒಂದು ಎಣ್ಣೆ ಇವಾಗ ನಾನು ಹೇಳಿಕೊಡ್ತೀನಿ ನಿಮಗೆ. ಇನ್ನೊಂದು ಸ್ಪೆಷಲ್ ಆಗಿ ತಲೆಗೆ ತೇಗ್ಲು ಅಂತ ಹತ್ತಿದ್ರೆ ಕೂದಲಲ್ಲಿ ಆ ಜಾಗದಾಗೆಲ್ಲ ಕೂದಲು ಹೋಗ್ಬಿಡ್ತಾವಲ್ಲ, ಅದಕ್ಕಾಗಿ ಸ್ಪೆಷಲ್ ಆಗಿ ಏನು ಮಾಡ್ಬೇಕನ್ನೋದು ಅದು ಒಂದು ಹೇಳಿಕೊಡ್ತೀನಿ. ಏನು ಪದಾರ್ಥ ಹಾಕ್ಬೇಕಂತ ಅನ್ನೋದು ಅಂದರೆ ಒಂದೇ ವಿಷಯದಾಗೇ ಒಂದು ಸಪ್ರೇಟ್ ಆವಾಗ ಇದಿಷ್ಟೇ ಹಾಕಿದರೆ ಈ ಕೆಲಸ ಇಲ್ಲಿ ಆಗತ್ತೆ ಅಂತ. ಇನ್ನೊಂದು ತುರುಕಿ ತಲೆಯಲ್ಲಿ ಹುಣ್ಣು ಹೊಟ್ಟು ಆದರೆ ಅದನ್ನು ಹೆಂಗೆ ನಿವಾರಣೆ ಮಾಡ್ಕೋಬೇಕು ಅಂತ ಅನ್ನೋದಕ್ಕೂ ಇಲ್ಲಿ ನಾನು ಹೇಳ್ಕೊತೆಲ್ಲ ನಾನು ಇದನ್ನು ವಿಷಯವನ್ನು ಹೇಳ್ಕೊತೆ ನಾನು ಅದರಲ್ಲಿ ಹಾಕಿ ಮಾಡಿ ತೋರಿಸ್ತೀನಿ ನಾನು. ಆಮೇಲೆ ಅದು ಆಯಿಲ್ ಅನ್ನೋದು ಬಾಯ್ಲ್ ಆದಮೇಲೆ ಯಾವ ರೀತಿಯಾಗಿ ಅದನ್ನು ಎಷ್ಟು ಪ್ರಮಾಣದಾಗ ಆಯಿಲ್ದಾಗ ಎಷ್ಟೆಷ್ಟು ಪ್ರಮಾಣ ಹಾಕಬೇಕು ಅಂತ. ಇವಾಗ ನಾನು ಒಂದು 300 ಗ್ರಾಮ್ ಎಣ್ಣೆ ತೊಗೊಂಡಿದ್ದೀನಿ. ಈಗ 300 ಗ್ರಾಮ್ ಅದು ಪ್ಯಾರಾಶೂಟ್ ಆಯಿಲೇ ತೊಗೊಂಡಿದ್ದೀನಿ. ಈಗ ಆ್ಯಕ್ಚುಲಿ ನಿಮಗೆ ಅನುಕೂಲ ಇದ್ದರೆ ನೀವು ಗಾಣದ ಎಣ್ಣೆ ತರಿಸ್ಬೇಕು, ಪ್ಯೂರ್ ಗಾಣದ ಎಣ್ಣೆ ತರಿಸಿ ಮಾಡಬೇಕು. ಒಂದು ವೇಳೆ ಅನುಕೂಲ ಇಲ್ಲ ಅಂದರೆ ಅಫ್ಕೋರ್ಸ್ ನೀವು ಪ್ಯಾರಾಶೂಟ್ ಆಯಿಲ್ದಾಗೂ ಮಾಡಿದರೂ ಆಗುತ್ತೆ. ಯಾಕಂದರೆ ಹಾಕತಕ್ಕಂಥ ಪದಾರ್ಥಗಳೇ ಇಂಪಾರ್ಟೆಂಟು, ಬಟ್ ಎಣ್ಣೆನೂ ಇಂಪಾರ್ಟೆಂಟು. ಅದ್ರಾಗ ಇದ್ದಿದ್ರಾಗೇ ಸ್ವಲ್ಪ ಕ್ವಾಲಿಟಿ ಅಂದರೆ ಪ್ಯಾರಾಶೂಟ್ ಆಯಿಲ್ ಕ್ವಾಲಿಟಿ ಅಂತಾರೆ. ಈಗ ಅದನ್ನು ಹಾಕ್ಕೊಂಡು ಮಾಡಿರಿ. ಇಲ್ಲ ಅಂತಂತಂದ್ರೆ ನೀವು ಗಾಣದ ಎಣ್ಣೆ ಅವೈಲೇಬಲ್ ಇತ್ತು ಅಂತಂದ್ರೆ, ನಿಮಗೆ ಸಿಕ್ತಿತ್ತು ಅಂತಂದ್ರೆ ಹಾಕ್ಕೊಂಡು ಮಾಡಿರಿ. ನಾನೀಗ ಈಗ ಒಂದು 6 ತಿಂಗಳು ತೊಟ್ಟು ಈ ಎಣ್ಣೆ ಮಾಡಿ ಕೊಟ್ಟು ಬಂದ ಮೇಲೆ ಅವ್ರು ಇವಾಗ ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಇಲ್ಲೆಲ್ಲ ಗಾರ್ಡನ್ ಅದ, ಕೆಲವೊಂದು ವಸ್ತುಗಳಲ್ಲಿ ಸಿಕ್ಕಾವ ನನಗೆ ಗಾರ್ಡನ್ದಾಗ. ಅದಕ್ಕಾಗಿ ಇವತ್ತು ಇದನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕಂತ ನಾನು ಇದನ್ನು ರೆಡಿ ಆಗಿದ್ದೀನಿ. ಹುಡುಗಿ ಟೈಮ್ನಾಗ ಅವ್ರಿಗೂ ಕರೆಸಿ ನಿಮ್ಗೆ ಅದು ಪರಿಚಯ ಮಾಡಿಕೊಡ್ಬೇಕಾಗಿತ್ತು ಅವರಿಗೆ. ಆದರೆ ಅವರು ಈಗ ನಾನಿಲ್ಲಿ ರಾತ್ರಿ 10 ಗಂಟೆ ಆಗಿದೆ, ಈಗ ನಾನು ವಿಡಿಯೋ ಮಾಡ್ಲಿಕ್ಕತ್ತೀನಿ ನಿಜ ಹೇಳ್ಬೇಕಾದ್ರೆ. ಅದಕ್ಕಾಗಿ ಅವ್ರು ಇವಾಗ ಸಿಗೋದಿಲ್ಲ, ಮತ್ತೊಮ್ಮೆ ಸಿಕ್ಕಾಗ ಅವ್ರಿಗೆ ನಾನು ಪರಿಚಯ ಮಾಡಿಕೊಡ್ತೀನಿ. ಅವರಿಗೆ ಇದು ಹೇರ್ ಗ್ರೋತ್ ಆಯಿಲ್ ಮಾಡಿ ಕೊಟ್ಟ ಮೇಲೆ ಹೇರ್ ಫಾಲ್ಸ್ ಆಗೋದು ಅನ್ನೋದು ಭಾಳ ಕಡಿಮೆ ಆಗ್ಯದ ಅಂಥೇಳಿ ಅವರು ತಮ್ಮ ಅನುಭವದ ಮಾತು ನಿಮಗೆ ಮತ್ತೊಂದು ಸಲ ನಾನು ನಿಮಗೆ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಇವಾಗ ಹೇರ್ ಗ್ರೋತ್ ಆಯಿಲ್ ಅಂತ ಒಂದು ಕಾಮನ್ ಆಯಿಲ್ ಹೆಂಗೆ ಮಾಡ್ಬೇಕಂತ ಅನ್ನೋದೆಲ್ಲ ಪ್ರತಿಯೊಂದು ಐಟಮ್ಸ್ಗಳದ್ದು ಪರಿಚಯ ಮಾಡಿಕೊಡ್ತೀನಿ. ಅಂದರೆ ಕಂಪಲ್ಸರಿ ಹಾಕಲೇಬೇಕು. ನಾನು ಇಂಟ್ರೊಡ್ಯೂಸ್ ಮಾಡಿದ್ರಾಗ 21 ಐಟಮ್ಸ್ ಅವ. ಅದರ 21 ಐಟಮ್ಸ್ದಾಗಂತೂ ಇವಾಗ ಒಂದು 12-13 ಐಟಮ್ ಅಂತೂ ನೀವು ಕಂಪಲ್ಸರಿ ಹಾಕಲೇಬೇಕು. ಇನ್ನು ಕೆಲವೊಂದು ಹಾಕಿದ್ರು ಬರ್ತದೆ, ಬಿಟ್ಟರು ಬರ್ತದೆ, ಬಟ್ ಹಾಕಿದರೆ ಏನು ಇಫೆಕ್ಟು ಅಂತ ಅನ್ನೋದು ನಾನು ನಿಮ್ಗೆ ಹೇಳಿಕೊಡ್ತೀನಿ. ಇವಾಗ ನೋಡಿಕೊಡ್ರಿ, ಪ್ರತಿಯೊಂದು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಯಾವುದಂತ ಅನ್ನೋದು. ಫಸ್ಟಿಗೆ ಇದು ತುಳಸಿ, ಇದು ಕೃಷ್ಣ ತುಳಸಿ ಅಂತಾರೆ. ಇದ್ರ ಎಲೆ ಹಾಕಬೇಕು. ಯಾಕೆ ಹಾಕಬೇಕು ಅಂತಂದರೆ, ಕೃಷ್ಣ ತುಳಸಿ ಎಲೆ ಅಂತ ಅನ್ನೋದು ಒಂದನೇದು ಮಾತು. ಈ ಎಲೆ ಹಾಕೋದ್ರಿಂದ, ಕೃಷ್ಣ ತುಳಸಿ ಹಾಕೋದ್ರಿಂದ ಆಯಿಲ್ಸ್ ಏನಂತಾರೆ ಸೆಂಟೆಡ್ ಆಗ್ತದೆ. ಸೆಂಟೆಡ್ ಆಗ್ಲಿಕ್ಕೆ ಅಂತಾರೆ ಸುವಾಸನೆಯುಕ್ತವಾಗ್ತದೆ. ಮೊದಲನೇದು ಕೂದಲು ಕಪ್ಪಾಗ್ತದೆ. ಆಮೇಲೆ ತಲೆಯಲ್ಲಿ ತುರಿಕೆ, ಆಮೇಲೆ ಹೇನು ಸೀರು ಇಂಥವೆಲ್ಲ ಇದ್ದರೆ ಇದು ಹಾಕೋದ್ರಿಂದ ಆಗೋದಿಲ್ಲ. ಅದರ ಸಲುವಾಗಿ ಈ ತುಳಸಿ ಹಾಕಬೇಕು ಒಂದನೇದು. ಎರಡನೇದು ಇದು ಬೇವಿನ ಸೊಪ್ಪು ಹಸೇದು ಹಾಕಿರಿ. ಯಾಕಂದರೆ ಸ್ವಲ್ಪ ಒಣಗಿದ್ರೂ ಪರವಾಗಿಲ್ಲ, ಸ್ವಲ್ಪ ನೀರಲ್ಲಿ ನೆನೆಸಿಟ್ಟು ಅದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಮಾಡಿ ಹಾಕಿದರೆ ಒಳ್ಳೆಯದು. ಆದಷ್ಟು ಹಸಿ ಸೊಪ್ಪು ಹಾಕಿರಿ. ಎಲ್ಲದನ್ನು ಹಸಿದೇ ಹಾಕಬೇಕು. ಆದರೆ ನೀವು ಇಲ್ಲ ಅಂತಂದರೆ ಇದ್ರದ್ದೆಲ್ಲ ನಿಮ್ಗೆ ಅವೈಲೇಬಲ್ ಇಲ್ಲ, ನಮ್ಗೆ ಇಷ್ಟೆಲ್ಲ ಸಿಗೋದಿಲ್ಲ. ಇವತ್ತೇನೋ ನಮ್ಮಲ್ಲಿ ಗಾರ್ಡನ್ ಇತ್ತು ಸಿಕ್ತು, ಆದರೆ ನಿಮ್ಗೆ ಸಿಗೋಂಗಿಲ್ಲ ಅಂದರೆ ಬೇವಿಂದು ಪೌಡ್ರ್ ಸಿಗ್ತದೆ, ಅದನ್ನು ಪೌಡ್ರ್ ಹಾಕ್ಬೋದು. ಇದು ಬೇವಿನ ಪೌಡ್ರು. ಇಲ್ಲಾಂದ್ರೆ ನಿಮಗೆ ಬೇವಿಂದು ಇದೂ ಸಿಗ್ತದಲ್ಲ, ಏನು ದಂಟು ಅಂತಾರಲ್ಲ, ಅದು ದಂಟು ಅದು ಬಂದಿದೆ, ಅದನ್ನು ಕಟ್ ಮಾಡಿ ಮುಗುಳು ದಂಟು ಅಂಥವೂ ಹಾಕ್ಬೋದು. ಒಟ್ಟು ಇದು ಯಾಕೆ ಹಾಕ್ಬೇಕಂದ್ರೆ, ಇದು ಕೂಡ ತಲೆಗೆ ತುರಿಕೆಗಳು ಬರೋದಿಲ್ಲ. ತಲೆಯಲ್ಲಿ ಹುಣ್ಣುಗಳು ಆಗ್ತಿರ್ತಾವೆ, ಮಕ್ಕಳು ತುರಿಸ್ಕೊಂಡು ಮಾಡಿ ಅದು ಹುಣ್ಣುಗಳು ಬರಬಾರ್ದು ಅಂತ ಅನ್ನೋ ಸಲುವಾಗಿ ಬೇವಿನ ಸೊಪ್ಪು ಹಾಕ್ತಾರೆ. ಇದನ್ನು ಎರಡನೇದು ನೆಲ್ಲಿಕಾಯಿ. ಇದು ನೆಲ್ಲಿಕಾಯಿ ಅನ್ನೋದು ಹೇರ್ ಫಾಲ್ಸ್ ಆಗಬಾರ್ದು, ಇದು ಕಂಪಲ್ಸರಿ ಹಾಕೇಬೇಕು. ಇದು ಹೇರ್ ಫಾಲ್ಸಿಗೆ ಉಪಯೋಗ. ಇದು ಹೆಚ್ಚಾಗಿ ಕೂದಲು ಉದುರೋದು ಅನ್ನೋದು
ತಡೆಗಟ್ತದೆ. ಮೊದಲನೇದು ಇದು ನ್ಯೂಟ್ರಿಷನ್ ಒಳಗಿದ್ರೆಲ್ಲ ಬೆಳವಣಿಗೆಗೆ ಭಾಳ ಪೋಷಕಾಂಶ ಅದ. ಅದಕ್ಕಾಗಿ ನೆಲ್ಲಿಕಾಯಿ ಅನ್ನೋದು ಇದು ಕೂಡ ಚೆನ್ನಾಗಿ ಇದನ್ನು ಹೆಚ್ಚಿಕೊಂಡು ಅಂದರೆ ಹೋಳು ಮಾಡಿ ಮಿಕ್ಸಿಯಲ್ಲಿ ಹಾಕಿ ಆ್ಯಕ್ಚುಲಿ ಇದರ ರಸ ತೆಗೆದು ಹಾಕಬೇಕು. ಇಲ್ಲೋದ್ರೆ ಪೇಸ್ಟ್ ಮಾಡಿದ್ದು ಪೇಸ್ಟನ್ನು ಹಾಕ್ಬೋದು. ಯಾಕಂದ್ರೆ ರಸ ತೆಗೆದು ಹಾಕಿದ್ರೆ ಡೈರೆಕ್ಟಾಗಿ ಎಫೆಕ್ಟ್ ಆಗ್ತದೆ. ನೀವು ಪೇಸ್ಟ್ ಮಾಡಿ ಹಾಕಿದ್ರೆ ಅದರೊಳಗೆ ಚೆರಟು ಭಾಳ ಲಾಸ್ಟಿಗೆ ಎಣ್ಣೆ ಸೋಸೋಬಂದು ಚೆರಟು ಜಗ್ಗಿ ಆ ಚೆರಟನ್ನು ವೇಸ್ಟ್ ಆಗಂಗಿಲ್ಲ. ಅದನ್ನು ಏನು ಮಾಡ್ಬೇಕು ಅನ್ನೋದು ಹೇಳ್ತೀನಿ. ನೆಲ್ಲಿಕಾಯಿ. ಇನ್ನು ಮೂರನೇದಂದರೆ ಕರಿಬೇವಿನ ಸೊಪ್ಪಿದು. ಕರಿಬೇವಿನ ಸೊಪ್ಪು. ಈ ಕರಿಬೇವಿನ ಸೊಪ್ಪು ಎದಕ್ಕೆ ಹಾಕಬೇಕು ಅಂತಂದರೆ ಕೂದಲು ಬ್ಲ್ಯಾಕ್ ಆಗಬೇಕು ಅಂತ ಒಂದು, ಆಮೇಲೆ ಸ್ವಲ್ಪ ಸುವಾಸನೆ ಯುಕ್ತವಾಗ್ತದೆ ಅಂತೇಳಿ ಕರಿಬೇವಿನ ಸೊಪ್ಪು. ಇನ್ನು ನಾಲ್ಕನೇದು ಇದಕ್ಕೇನಂತಾರೆ ಅಂದರೆ ಗೌತಿ ಚಹಾ ಅಂತೀವಿ ನಾವು, ಕೆಲವೊಂದು ಲೆಮನ್ ಟ್ರೀ ಅಂತಾರೆ. ಇದು ನೋಡಿರಿ, ಇವಾಗ ಜಸ್ಟ್ ಇದು ನೋಡಿರಿ ಈ ಥರ ಹಿಂಗೆ ಉಜ್ಜಿಕೊಂಡು ವಾಸನೆ ನೋಡಿರಿ ಎಷ್ಟು ಸುವಾಸನೆ ಅದ. ಇದು ಗೌತಿ ಚಹಾ. ಇದು ಎರಡನೇದು ಏನಂದರೆ ಎಣ್ಣೆಯಲ್ಲಿ ಹಾಕಿದ್ರೆ ಬರೀ ಸುವಾಸನೆ ಆಗುತ್ತೆ. ಒಂದು ಹೇರ್ ಗ್ರೋತ್ ಆಗ್ತದೆ, ಇದು ಸೆಕೆಂಡ್ ಆಗಿದೆ ಎಣ್ಣೆಗೆ ಹಾಕಲಿಕ್ಕೆ. ಮೂರನೇದು ಇದ್ರ ಲಾಭ ಏನಂದರೆ ಗೌತಿ ಚಹಾದು ಯಾರಿಗಾರ ಜ್ವರ ಬಂದರೆ ಹಾಲಿನಲ್ಲಿ ಹಾಕಿ ಇದನ್ನು ಕುದಿಸ್ಬೇಕು. ಹಾಲಿನಾಗ ಹಾಕ್ರಿ ಇಲ್ಲ ನೀರಿನಾಗ ಹಾಕ್ರಿ, ಹಾಕಿ ಕುದಿಸಿ ಅಂದರೆ ಚೆನ್ನಾಗಿ ಒಂದು ಲೋಟ ನೀರಿದ್ರೆ ಅರ್ಧ ಲೋಟ ತನಕ ಅಥವಾ ಮುಕ್ಕಾಲು ಲೋಟ ನೀರು ಮಾಡಿದ್ರೆ ಆಯಿತು. ಚೆನ್ನಾಗಿ ಇದನ್ನು ಕರಿಬೇವಿನ ಸೊಪ್ಪು ಹೆಂಗೆ ಹಾಕ್ತಿರಲ್ಲ ಹಂಗೆ ಹಾಕ್ಬೇಕು. ಇದನ್ನು ಹಾಲಾಗ ಹಾಕಿ ಕುದಿಸ್ಬಿಟ್ಟು ಒಳಗೆ ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಜೀರಿಗೆ, ಒಂದು ಚೂರು ಮೆಣಸು, ಭಾಳ ಹಾಕ್ಬಾರ್ದು ಮೆಣಸನ್ನ ಹಾಕಿ ಅದನ್ನು ಕುಡಿದು ಮಲ್ಕೋಬೇಕು. ಜ್ವರ ಅನ್ನೋದು ಇದ್ರೆ, ಆಮೇಲೆ ವೈರಲ್ ಫೀವರ್ ಅಂತಾರಲ್ಲ ಅದಕ್ಕೆ ಭಾಳ ಒಳ್ಳೆಯ ಔಷಧಿ ಅದು. ಇದು ಗೌತಿ ಚಹಾ ಅಂತ. ಆಮೇಲೆ ನಾಲ್ಕನೇದು ವಿಳೆದೆಲೆ ಹಾಕಬೇಕು. ಇದು ವಿಳೆದೆಲೆ ಎದಕ್ಕಂತಂದರೆ ಇದು ಕೂಡ ವಿಳೆದೆಲೆ ಹಾಕೋದ್ರಿಂದ ಕೂದಲುಗಳು ಶೈನಿಂಗ್ ಆಗ್ತಾವ. ಅಂದರೆ ಶೈನಿಂಗ್ ಅಂತಲಿಕ್ಕೆ ಏನಂತಾರೆ, ಮಿಂಚುತ್ತಾವ ಅಂತಾರಲ್ಲ ಆ ಥರ ಬಂಗಾರ ಬಣ್ಣಕ್ಕೆ ಬರ್ತಾವ. ಆಮೇಲೆ ಎರಡನೇದಂದ್ರೆ ಅದು ಕೂಡ ಹೇರ್ ಗ್ರೋತ್ ಆಗಲಿಕ್ಕೆ ಬೆಳವಣಿಗೆಗೆ ಸಹಾಯ ಆಗ್ತದೆ ಅದು ವಿಳೆದೆಲೆ. ಅದಕ್ಕಾಗಿ ಇದರಾಗೂ ನ್ಯೂಟ್ರಿಷನ್ ಇರ್ತದೆ, ಭಾಳಷ್ಟು ಆರೋಗ್ಯವಾದ ಯುಕ್ತವಾದಂಥ ಒಂದು ಇದು ಇರ್ತದೆ ಅದರಲ್ಲಿ. ಇದ್ರದ್ದು ಏನಂತಾರೆ ನ್ಯೂಟ್ರಿಷನ್ ಇರ್ತದೆ. ಹೀಗಾಗಿ ಅದಕ್ಕೆ ವಿಳೆದೆಲೆ ಹಾಕಿದ್ರೆ ಶೈನಿಂಗೂ ಬರ್ತದೆ, ಕೂದಲು ಬೆಳವಣಿಗೆಗೆ ಅದು ಅವಕಾಶ. ಇನ್ನು ನಾಲ್ಕನೇದು ಇದ್ರೊಳಗೆ ಏನಂತಾರೆ, ಇದಕ್ಕೆ ನಾವು ಹಿಂದಕ್ಕೆ ಚಿಗರಿ ಪೌಡ್ರ್ ಅಂತಿದ್ವಿ. ಇದು ಮಾಡಿದ್ರೆ ಎರ್ಕೋಬೇಕಾದ್ರೆ ಹಾಕ್ತಿದ್ವಿ. ಇದು ದಾಸವಾಳ, ಕೆಂಪು ದಾಸವಾಳ ಸೊಪ್ಪು, ಮತ್ತು ಇದ್ರಾಗ ಬಿಳಿ ದಾಸವಾಳ. ಇಲ್ಲೇ ನೋಡ್ರಿ ದಾಸವಾಳ. ಇದ್ರೊಳಗೆ ದಾಸವಾಳದಾಗ ಬೇಕಾದಷ್ಟು ಕಲರ್ ಅವ. ಇದು ಬಿಳಿ ದಾಸವಾಳ, ಇದು ಯೆಲ್ಲೋ ಕಲರ್ ಅಂದರೆ ಎಲ್ಲೋನೂ ಅಲ್ಲ, ಒಂಥರ ಬೇರೆ ಸ್ವಲ್ಪ ಒಣಗ್ಯಾದಿದು. ಇದು ಹಾಕಬೇಕು. ದಾಸವಾಳ ಅಂತೂ ಕಂಪಲ್ಸರಿ ಹಾಕಬೇಕು. ಈಗ ಇದಿಷ್ಟಕ್ಕೆ ಒಂದು 300 ಗ್ರಾಮ್ ಎಣ್ಣೆಗೆ ಇಷ್ಟು ಸಾಕಾಗ್ತದಂತ ನಾನು ತಗೊಂಡಿದ್ದೀನಿ. ಅದ್ರಾಗ ಕೆಂಪು ದಾಸವಾಳ ಇದ್ದರೆ, ಕೆಂಪು ದಾಸವಾಳ ಭಾಳ ಮುಖ್ಯ. ಅದು ತೇಗಲು ಅಂತ ನಾನು ನೆಕ್ತದ ಅಂತ ಹೇಳ್ದಲ್ಲ, ಅವಾಗ ತೇಗಲು ನೆಕ್ಕದಾಗ ಆ ಭಾಗದಾಗ ಕೆಂಪು ದಾಸವಾಳ ತಗೊಂಡು ಚೆನ್ನಾಗಿ ಅರೆದು ಅದರದ್ದು ಪೇಸ್ಟ್ ಮಾಡಿ, ಅದು ಪೇಸ್ಟ್ ಅಂತನದು ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ ಆ ಜಾಗಕ್ಕೆ ಲೇಪನ ಮಾಡ್ಬೇಕು. ಯಾವ ಜಾಗಕ್ಕೆ ಕೂದಲು ಹೋಗಿರ್ತಾವಲ್ಲ, ಅಷ್ಟೇ ಜಾಗದಾಗ ಹೋಗಿರ್ತಾವಲ್ಲ, ಆ ಜಾಗದಾಗ ಲೇಪನ ಮಾಡಿದ್ರೆ 1 ತಿಂಗಳದಾಗ ಡೆಫಿನೆಟ್ಲಿ ಕೂದಲು ಬರ್ತಾವೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ. ಇದು ಮಾತ್ರ ಸತ್ಯವಾದ ಮಾತು. ಕೆಂಪು ದಾಸವಾಳ ಇದ್ದಿದ್ದಿಲ್ಲ ಅಂದರೆ ಬಿಳಿ ದಾಸವಾಳ, ಕೆಂಪು ಅಥವಾ ಬಿಳಿ ದಾಸವಾಳ. ಇನ್ನು ಉಳಿಕೆಗೆ ದಾಸವಾಳ ಎದಕ್ಕೆ ಹಾಕಬೇಕು ಅಂತಂದರೆ ಇದಕ್ಕೆ ಹೇರ್ ಗ್ರೋತ್, ಇದು ಸಹಿತ ಕೂದಲ ಬೆಳವಣಿಗೆಗೆ ಬಹಳ ಸಹಾಯಕಾರಿಯಾಗಿದೆ. ಇದು ದಾಸವಾಳದ ಹೂವು. ಸಪೋಸ್ ನಿಮ್ಗೆ ದಾಸವಾಳ ಹೂವು ಮತ್ತು ಇದು ದಾಸವಾಳದ ಎಲೆ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಮಾರ್ಕೆಟ್ನಾಗ ದಾಸವಾಳದ ಪೌಡ್ರ್ ಸಿಗ್ತದೆ. ಪ್ಯೂವರ್ ಇದ್ದಿದ್ದು ನೋಡಿ ಮಾಡಿ ತಂದು ಅಥವಾ ಸ್ವಲ್ಪ ನೆನೆ ಇಟ್ಟು ಬೇಕಾದ್ರೆ ಅದು ಹಾಕ್ಬೋದು. ಅದನ್ನು ಒಳಗೆಲ್ಲ ಅದ್ರದ್ದು ಅಸರ್ ಬಿಟ್ಟ ಮೇಲೆ ಇದು ದಾಸವಾಳ ಭಾಳ ಇಂಪಾರ್ಟೆಂಟ್ ಅದು ಹೇರ್ ಗ್ರೋತ್ ಸಲುವಾಗಿ. ಇನ್ನು ಮುಂದೆ ನೆಕ್ಸ್ಟ್ ಇದಕ್ಕೆ ಕಾಮಕಸ್ತೂರಿ ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ನೋಡಿರಿ. ಇದು ಅಗ್ದಿ ಸುವಾಸವಾದ, ಭಾಳಷ್ಟು ಸುವಾಸಯುಕ್ತವಾದಂಥ ಎಲೆ. ಘಮ ವಾಸನೆ ಬರ್ತದೆ. ಈ ಎಲೆ ಎದಕ್ಕೆ ಹಾಕ್ಬೇಕಂದ್ರೆ ಇದು ಕೂಡ ಬ್ಲ್ಯಾಕ್ ಆಗ್ತಾವೆ, ಹೇರ್ ಕೂದಲು ಕಪ್ಪಾಗ್ತಾವೆ. ಆಮೇಲೆ ಎರಡನೇದು ಏನ್ಬೇಕಂದ್ರೆ ಅದರಲ್ಲಿಂದ ಈ ಕಾಮಕಸ್ತೂರಿಯಿಂದ ಸಹಿತ ತಲೆ ತುರಿಕೆ ಹೋಗ್ತದೆ. ಆಮೇಲೆ ತಲೆ ತಂಪಾಗಿರ್ತದೆ. ಯಾಕಂದರೆ ಕೆಲವು ಮಂದಿಗೆ ತಲೆ ಹಳ್ಳೆತ್ತಿ ಉರಿತದೆ ಅಂತ, ಬೇಸಿಗೆಯಲ್ಲಿ ಭಾಳಷ್ಟು ಬಿಸಿಲು ಹತ್ತಿದ್ರೆ ತಲೆ ಉರಿಯೋದು, ಕಣ್ಣಾಗಿ ನೀರು ಬರೋದು, ಹೀಗೆಲ್ಲ ಆಗ್ತಿರ್ತದೆ. ಅವಾಗ ಏನು ಮಾಡ್ಬೇಕು, ಆ್ಯಕ್ಚುಲಿ ಈ ಕಾಮಕಸ್ತೂರಿ ಬೀಜ ನೆನೆಯಿಟ್ಟು ರಾತ್ರಿ ನೆನೆಯಿಟ್ಟು ಬೆಳಿಗ್ಗೆ ಮುಂಜಾನೆ ಎದ್ದು ಕಾಮಕಸ್ತೂರಿ ಬೀಜ ಅನ್ನೋದು ಮಜ್ಜಿಗೆಯಲ್ಲಿ ಹಾಕ್ಕೊಂಡು ತೊಗೋಬೇಕು. ಇಲ್ಲಂದ್ರೆ ಸುಮ್ಮನೆ ನೀರಾಗೂ ಹಾಗೆ ಅದೇ ನೀರು ನೆನೆಯಿಟ್ಟು ನೀರೇನೆ ತೊಗೋಬೇಕು. ಮೈಯಾಗಿನ ಹೀಟೆಲ್ಲ ಇಳಿದು ಹೋಗ್ಬಿಡ್ತದೆ. ಅದಕ್ಕೆ ಇದು ಕೂದಲು ಕಪ್ಪಾಗೋದಲ್ದೇ ತಲೆ ತಂಪಾಗಿರ್ತದೆ. ಅದಕ್ಕೆ ಅದು ಭಾಳ ಮುಖ್ಯ.
ಅಂದರೆ ನಿಮ್ಗೆ ಬರೀ ಇವೆಲ್ಲ ಸುಮ್ಮನೆ ಕಾಮನ್ ಹಾಕಬೇಕು, ಆದರೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಪ್ರಾಬ್ಲಮ್ ಇದ್ದಾಗ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಬೇಕು. ಆ ಪರ್ಟಿಕ್ಯುಲರ್ ಆಗಿ ಅದೇ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಅದು. ಆಮೇಲೆ ನೆಕ್ಸ್ಟ್ ಇದಕ್ಕೆ ಅಲ್ವೇರಾ ಅಂತಾರಲ್ಲ, ಅಲ್ವೇರಾ ಅಂತಾರೆ ನಾವು ಇದಕ್ಕೆ ಏನಂತೀವಿ ಅಂದರೆ ಲವಳು ಸರ ಅಂತೀವಿ. ಇದು ಲವಳು ಸರದೆಲ್ಲ ತೆಗೆದು ಒಳಗಿಂದ ಭಾಗನ ಬಿಡಿಸ್ಕೊಂಡು ಕಟ್ ಮಾಡಿಕೊಂಡು ಇದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಇದ್ರದ್ದು ರಸ ಹಾಕಬೇಕು. ಎಣ್ಣೆ ಇದು ಕಾಯಿಸಿದಾಗ ಕುದಿಲಿಕ್ಕಿಟ್ಟಾಗ ಈ ಎಣ್ಣೆಯಲ್ಲಿ ಇದು ಕೂಡ ಭಾಳ, ಇದು ಕೂದಲ ಬೆಳವಣಿಗೆಗೆ ಮುಖ್ಯವಾಗಿ ಅಂದರೆ ಕೂದಲು ಬೆಳವಣಿಗೆಗೆ. ಕೂದಲು ಉದುರೋದಿಲ್ಲ, ಬೆಳವಣಿಗೆ ಆಗುತ್ತೆ, ಕೂದಲು ಉದುರಿಲ್ಲ. ಇನ್ನು ನೆಕ್ಸ್ಟ್ ಮೆಹಂದಿ. ಇದು ನಿಮಗೆಲ್ಲರಿಗೂ ಬರ್ತದೆ. ಈ ಮೆಹಂದಿ ಅಂತಂದರೆ ಇದು ಹಸಿ ಮೆಹಂದಿ. ಇದು ಸೊಪ್ಪು ಬಿಡಿಸ್ಕೊಂಡು ಈ ಮೆಹಂದಿ ಸೊಪ್ಪು ಕೂಡ ಪೇಸ್ಟ್ ಮಾಡಬೇಕಂದ್ರೆ ಚೆನ್ನಾಗಿ ಅರೆದು ನೀವು ಮಿಕ್ಸಿಯಲ್ಲಿ ಅರೀರಿ. ಅವಾಗೆಲ್ಲ ನಾವೆಲ್ಲ ಒಳ್ಳಿನಾಗ ಕಲ್ಲಿನಾಗ ರುಬ್ಬುಗುಂಡದಾಗ ಅರೆದು ಮಾಡಿ ಬರೀ ಮೆಹಂದಿನೇ ಕೂದಲಿಗೆ ಹಚ್ಕೋಬೇಕು. ಅಂದ್ರೆ ಅಷ್ಟು ಶೈನಿಂಗ್ ಬರ್ತಾ ಬಂದು ಇದು ಹೇರ್ ಗ್ರೋತ್ ಮೇನ್ ಆಗ್ಬೇಕಾದ್ರೆ ಕೂದಲು ಬೆಳವಣಿಗೆ, ಕೂದಲು ಉದುರೋದಿಲ್ಲ, ಇದಕ್ಕೂ ಕೂಡ ಕೂದಲು ಉದುರೋದಿಲ್ಲ. ಇನ್ನು ನೆಕ್ಸ್ಟ್ ಅಂದರೆ ಬ್ರಾಹ್ಮಿ ಆಯಿಲ್ ಅಂತಂತೀರಲ್ಲ, ಬ್ರಾಹ್ಮಿ ಆಯಿಲ್ ಅಂತಂತಂದರೆ ಇದು ಒಂದಲಗ ಸೊಪ್ಪು ಅಂತೀವಿ. ಇದು ಒಂದಲಗ ಸೊಪ್ಪು. ಇದು ಇಲ್ಲದ್ರೆ ಇದು ನಿಮಗೆ ಸಿಕ್ಕರೆ ಸರಿ, ಸಿಗಬೇಕು. ಆ್ಯಕ್ಚುಲಿ ಭಾಳ ಹಸಿದಿದ್ದರೆ ಹಾಕಬೇಕು. ಒಂದು ವೇಳೆ ಸಿಕ್ಕಿಲ್ಲ ಅಂತಂದರೆ ಇದ್ರದ್ದು ಮಾರ್ಕೆಟ್ನಾಗ ಪೌಡ್ರ್ ಸಿಗ್ತದೆ, ಬ್ರಾಹ್ಮಿ ಪೌಡರ್ ಅಂತ ಸಿಗ್ತದೆ. ಇದು ಭಾಳ ಮುಖ್ಯವಾದಂಥ ಸೊಪ್ಪು. ಇದು ಹಾಕಲೇಬೇಕು ಕೂದಲು ಬೆಳವಣಿಗೆಗೆ. ಬ್ರಾಹ್ಮಿ ಆಯಿಲ್ ಅಂತ ಮಾಡ್ತಾರಲ್ಲ, ಇದರಲ್ಲಿಂದನೇ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಅಂದರೆ ಮೆಂತ್ಯ. ಇದು ಅಂತೂ ರಾಮಬಾಣ. ಮೆಂತ್ಯ ನೋಡ್ಕೊರಿ, ಇದು ಮೆಂತ್ಯ ಇದು ಸಹಿತ ನೆನೆ ಇಡಬೇಕು. ನೆನೆ ಇಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕಬೇಕು ಎಣ್ಣೆಯಲ್ಲಿ, ಸರಿನಾ? ಅದಾದಮೇಲೆ ಇನ್ನು ಕೊಬ್ಬರಿ ಎಣ್ಣೆ ಅಂತ ನಾನು ಪ್ಯಾರಾಶೂಟ್ನೇ ತೊಗೊಂಡಿದ್ದೀನಿ. ಇವಾಗಂತೂ ನೀವು ಸಾಧ್ಯವಾದರೆ ಇದ್ರದ್ದು ತೊಗೋರಿ. ಏನಂತಂದರೆ ಗಾಡಿ ಎಣ್ಣೆ ಪ್ಯೂರ್ ಸಿಕ್ಕರೆ ತೊಗೊಂಡು ಅದ್ರಾಗ ಮಾಡೋದು ಉತ್ತಮ. ಸಿಕ್ಕಿಲ್ಲ ಅಂದರೆ ಇದು ಕೊನೆಗೆ ಪ್ಯಾರಾಶೂಟು. ಇದು ಅಲ್ಲದೆ ಪಚ್ಚಕರ್ಪೂರ ಹಾಕಬೇಕು. ಪಚ್ಚಕರ್ಪೂರ ಎದಕ್ಕೆ ಹಾಕಬೇಕು ಅಂತಂದರೆ ತಲೆ ಒಳಗೆ ಇದು ತಲೆ ತುರುಕಿ ಅದು ಬರ್ತದಲ್ಲ, ತಲೆ ತುರುಕಿ ಬರಬಾರ್ದು ಅಂಥೇಳಿ ಪಚ್ಚಕರ್ಪೂರ ಹಾಕ್ತಾರೆ. ಒಂದನೇದು, ಎರಡನೇದು ಅದು ಸುವಾಸ ಇರ್ತದೆ. ಆಮೇಲೆ ಮೂರನೇದು ಪಚ್ಚಕರ್ಪೂರ ಹಾಕೋದ್ರಲ್ಲಿಂದ ಸಹಿತ ತಲೆ ಒಳಗೆ ಚಿಕ್ಕ ಮಕ್ಕಳಿಗೆ ಅದಕ್ಕೆ ತಲೆಗೆ ಏನಾಗೋದಿಲ್ಲ, ಆಮೇಲೆ ಹುಣ್ಣು ಆಗೋದಿಲ್ಲ, ಆಮೇಲೆ ಸುವಾಸನೆ ಇರ್ತದೆ. ಅದಕ್ಕಾಗಿ ಪಚ್ಚಕರ್ಪೂರ. ಇನ್ನು ಒಂದು ಹಾಕ್ತಾರೆ ಬಾಳದ ಬೇರು ಅಂತ ಹಾಕ್ತಾರೆ. ನಾವು ಅದಕ್ಕೆ ಏನಂತಾರೋ ನಿಮ್ಗೆ ಗೊತ್ತಿಲ್ಲ. ಬಾಳದ ಬೇರು ಲಾವಂಚ ಅಂತಾರೆ. ಲಾವಂಚ ಅಂತಂದರೆ ಬಾಳದ ಬೇರಿನ ಬೀಜನೇ, ಅಂದರೆ ಕಪ್ಪು ಮೆಂತ್ಯ ಇದ್ದಂಗೆ ಇರ್ತಾವೆ. ಲಾವಂಚ ಅಂತ ನೀವು ಮಾರ್ಕೆಟ್ನಾಗ ಕೇಳಿದ್ರೆ ಸಿಗ್ತಾವೆ. ಕಪ್ಪು ಮೆಂತ್ಯ ಇದ್ದಂಗೆ ಅವಾಗ ಲಾವಂಚ. ಅದು ಎದಕ್ಕೆ ಹಾಕ್ಬೇಕಾರೆ ಅದು ಹೇರ್ ಗ್ರೋತ್. ಎಷ್ಟು ಮೆಂತ್ಯ ಉಪಯೋಗ ಎಷ್ಟು ಮೆಂತ್ಯ ಹಾಕ್ತೀರಿ ಅಷ್ಟು ಲಾವಂಚ ಹಾಕಿ ಅದು ಕೂಡ ಅರೆದು ಅಂದರೆ ಮಿಕ್ಸಿ ಒಳಗೆ ಹಾಕಿ ನೆನೆ ಇಟ್ಟು, ಮೊದಲನೇ ದಿವಸ ನೆನೆ ಇಟ್ಟು, ಎರಡನೇ ದಿವಸ ಮಿಕ್ಸಿ ಒಳಗೆ ಹಾಕಿ ಆ ಪೇಸ್ಟೇ ಹಾಕ್ಬೇಕು ಲಾವಂಚ. ಅದು ತುಂಬ ಸುವಾಸನೆಯುಕ್ತ ಪರಿಮಳಯುಕ್ತವಾದಂಥದ್ದೇ ಲಾವಂಚ. ಅದು ಮತ್ತು ಬಾಳದ ಬೇರು. ಅದು ಬಾಳದ ಬೇರು ಮಾತ್ರ ನಿಮಗೆ ಇದಕ್ಕೆ ಏನಂತಾರ ಸುವಾಸನೆ ಸೆಂಟೆಡ್ ಆಗಬೇಕು ಅಂತ ಹೇಳಿ. ಇನ್ನು ನಾನು ಎಲ್ಲ ಕೆಲವೊಂದು ಬರ್ಕೊಂಡಿದ್ದೀನಿ. ಮೆಂತ್ಯದ ಸೊಪ್ಪು ಹಾಕ್ತಾರೆ. ಯಾಕಂದರೆ ಮೆಂತ್ಯದ ಬೀಜ ಎಷ್ಟು ಮುಖ್ಯ ಅದನೋ ಮೆಂತ್ಯ ಸೊಪ್ಪು, ಈ ಎಲ್ಲ ಸೊಪ್ಪುಗಳು ಹಂಗಿವಲ್ಲ, ಹಂಗೆ ಮೆಂತ್ಯದ ಸೊಪ್ಪು ಕೂಡ ಒಂದಿಷ್ಟು ಹಾಕಬೇಕು. ಯಾಕಂತಂತಂದರೆ ಅದು ಕೂಡ ಹೇರ್ ಗ್ರೋತ್, ಅದರೊಳಗೆ ನ್ಯೂಟ್ರಿಷನ್ ಜಾಸ್ತಿ ಇರ್ತದಂತಾರೆ ಮೆಂತ್ಯ ಸೊಪ್ಪು. ಆಮೇಲೆ ನಿಮಗೆ ತಲೆಗೆ ಎಣ್ಣೆ ಬೇಕು, ಇದು ಎದ್ರ ಸಲುವಾಗಿ ತಂಪಂತ ಬೇಕಾದರೆ ನೀವು ಬಾದಾಮಿ ಎಣ್ಣೆಯಲ್ಲಿ ಉಪಯೋಗಿಸ್ಕೋಬೋದು. ಬಾದಾಮಿ ಇದು ಏನೋ ಅಂತಾರಪ್ಪ, ಅಲ್ಮೋಡ ಎಣ್ಣೆ ಅಂತ ಸಿಗ್ತದೆ. ಆಲ್ಮಂಡ್. ಬಾದಾಮಿ ಎಣ್ಣೆ. ಬಾದಾಮಿ ಎಣ್ಣೆ ಅದರೊಳಗೆ ಕೆಲವೊಂದು ಇದ್ರೊಳಗೆ ಗಾಣಕ್ಕೆ ಹಾಕಿನೇ ಕೊಡ್ತಾರೆ. ಎಳ್ಳೆಣ್ಣೆ, ಬಾದಾಮಿ ಎಣ್ಣೆ, ಶೇಂಗಾದ ಎಣ್ಣೆ. ಇಲ್ಲಿ ನಮ್ಮದು ಸಪ್ತಮ ತೈಲ ಅಂತ ನಾವು ತರ್ತಿರ್ತೀವಿ ಬಳಸ್ಲಿಕ್ಕೆ ಊಟದ ಸಲುವಾಗಿ ಅಂತ. ಸಾಸಿವೆ ಎಣ್ಣೆ ಎಲ್ಲ ಪ್ಯೂರ್ ಸಿಗ್ತದೆ. ಬೇಕಾದ್ರೆ ಬಾದಾಮಿ ಎಣ್ಣೆ ಒಳಗೂ ನಿಮ್ಗೆ ತಲೆ ಭಾಳ ತಂಪಾಗ್ತದೆ. ಏಕ್ದಮ್ ಬೇಸಿಗೆಯಲ್ಲಿ ಯೂಸ್ ಮಾಡ್ಕೋಬೋದು. ಆ ಬಾದಾಮಿ ಎಣ್ಣೆ ಹಾಕ್ರಿ. ಇಲ್ಲೋದ್ರೆ ಬಾದಾಮ್ ಅನ್ನೋದು ನೆನೆ ಇಟ್ಟು ಬೇಕಾದ್ರೆ ಬಾದಾಮದ ಪೇಸ್ಟ್ ಹಾಕ್ಬೋದು, ಒಂದು ಬಾದಾಮದು ಹಾಕ್ಬೋದು. ಆಮೇಲೆ ಇದು ಗುಲಾಬಿ ಪಕಡಿ ಇಲ್ಲಿಲ್ಲ, ನಾನು ಗುಲಾಬಿ ಪಕಡಿ ಹಾಕ್ತೀನಿ ನಾಳೆ ಮಾಡೋ. ಇವತ್ತು ಸರ ಇದು ಎಣ್ಣೆ ಕುದಿಸೋ ಮುಂದೆ ಗುಲಾಬಿ ಪಕಡಿ ಹಾಕ್ತೀನಿ. ಯಾಕಂದ್ರೆ ಅದಕ್ಕೊಂಥರ ಇದು ಸುವಾಸನೆನೂ ಬರ್ತದೆ. ಆಮೇಲೆ ಗುಲಾಬಿ
ಎಲೆಯಲ್ಲಿ ಅದು ಕೂಡ ಹೇರ್ ಗ್ರೋತ್ ಅಂದರೆ ಕೂದಲು ಬೆಳವಣಿಗೆಗೆ ತುಂಬ ಸಹಾಯಕಾರಿಯಾದ ಅಂಥೇಳಿ ಅದನ್ನು ನಮ್ಮ ಅಜ್ಜ ಹೇಳ್ತಿದ್ರು, ನಮ್ಮಮ್ಮ ಮೊದಲು ಗುಲಾಬಿದು ಹಾಕಬೇಕು, ಆಮೇಲೆ ಕರಿಮಲ್ಲಿಗೆ ಎಲೆನೂ ಹಾಕ್ತಿದ್ರು ಅಂತ. ಕರಿಮಲ್ಲಿಗೆ ಅಂತಿದ್ರು ಅವಾಗೆಲ್ಲ, ಈಗೇನಂತಾರ ಗೊತ್ತಿಲ್ಲ, ಕರಿಮಲ್ಲಿಗೆ ಗಿಡ ಅಂತಿದ್ರು. ನಾವೆಲ್ಲ ಸಂಜೆಗೆ ಅರಳ್ತಾವು, ಮುಂಜಾನೆ ಎಲ್ಲ ಸಂಜೆ ಮುಂದೆ ಅರಳಿ ಬಿಡ್ತಾವೆ. ಕರಿಮಲ್ಲಿಗೆ ಸೊಪ್ಪು ಹಾಕಿದ್ರೆ ಕೂದಲು ಕಪ್ಪಾಗ್ತಾವಂತಂತಿದ್ರು. ಆಮೇಲೆ ಎಲ್ಲ ನಾನು ಬರೆದಿಟ್ಕೊಂಡಿದ್ದೀನಿ ನಾನು. ಆಮೇಲೆ ಮರುಗು ದವನ ಹಾಕ್ಬೋದು. ಮರಗ ದವನ ಅಂತಂತಂದರೆ ಮಾರ್ಕೆಟ್ನಾಗ ಸಿಗ್ತದೆ, ಅದು ಸುವಾಸನೆ ಸಲುವಾಗಿ. ಅದೇನು ಕಂಪಲ್ಸರಿ ಇಲ್ಲ, ನಿಮ್ಗೆ ಎಣ್ಣೆ ಸ್ವಲ್ಪ ಸುವಾಸನೆ ಯುಕ್ತ ಆಗ್ಬೇಕು. ಮರಗು ದವನ ಕೇದಿಗೆ ಇವೆಲ್ಲ ಸುವಾಸನೆ ಆಗ್ಬೇಕಾದ್ರು. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಭೃಂಗರಾಜ ಅಂತ ಸಿಗ್ತಾವೆ, ನಾವು ಕಾಡಿಗರ ತೊಪ್ಪಲು ಅಂತೀವಿ. ಅದು ಇವತ್ತು ನನಗೆ ಸಿಕ್ಕಿಲ್ಲ ಇಲ್ಲಿ. ಬೇಕಾದಷ್ಟು ಎಲ್ಲರ ಒಂದು ಕಡೆ ನೀರು ಹರಿದು ಹೋಗ್ತಿದ್ರು ಅಂದರೆ ಮಳೆಗಾಲದಾಗ ಅದು ಸಿಗ್ತದೆ, ಎಲ್ಲಿ ಬೇಕಲ್ಲಿದೆ ದಾರಿ ಹಾದಿಗುಂಟ ಸಹಿತ ಬೆಳೀತದೆ ಅದು. ಅದಕ್ಕೆ ನಾವು ಭೃಂಗರಾಜ ಸೊಪ್ಪು ಅಂತಾರೆ. ಅದಕ್ಕೊಂದು ಬಿಳಿ ಹೂವು ಆಗ್ತಾವೆ. ಅದು ನೀವು ಕಂಡು ಹಿಡಿಬೇಕು. ಮತ್ತು ಯಾವುದೋ ಒಂದು ಸೊಪ್ಪು ಭೃಂಗರಾಜ ಅಂದು ಹಾಕಬೇಡ್ರಿ ನೀವು, ಯಾಕಂದ್ರೆ ತಲೆಗೆ ಹಚ್ಕೊಂಬದಿರ್ತದೆ. ನಮ್ಮ ದೇಹಕ್ಕೆ ಉಪಯೋಗಿಸೋದ್ರಿಂದ ಸಾಮಾನ್ಯ ಯಾವಾಗ್ಲೂ ಅದನ್ನು ಮತ್ತು ಬ್ಯಾಡ್ ಸೈಡ್ ಎಫೆಕ್ಟ್ ಆಗಬಾರ್ದು. ಇದೇ ಭೃಂಗರಾಜ್ ಇರ್ಬೋದು ಅಂತ ಅಲ್ಲಿ ಇದ್ರೆ ನಾನು ಖಂಡಿತವಾಗಿ ತೋರಿಸ್ತಿದ್ದೆ. ಅದು ನಮ್ಮ ಹತ್ರ ಇತ್ತು ಮುಂಚೆ, ನಮ್ಮ ಅಕ್ಕನ ಮನೆ ಒಳಗೆ ಗಾರ್ಡನ್ದಾಗೆ ಅಂಗಳ ತುಂಬ ಎಲ್ಲಿ ಬೇಕಲ್ಲಿ ಭೃಂಗರಾಜದ ಸೊಪ್ಪು ಬೆಳೆದಿತ್ತು. ಇಲ್ಲಿ ಒಂದಲ್ಗ ಅಷ್ಟೇ, ಇಲ್ಲಿ ಬ್ರಾಹ್ಮಿ ಅಷ್ಟೇ ಸಿಗ್ತದೆ, ಅಲ್ಲಿ ಭೃಂಗರಾಜ್ ಸಿಕ್ತಿತ್ತು ಮುಂಚೆ. ಒಂದು ಮನೆ ಒಳಗಿದ್ದಾಗ ಅಲ್ಲಿ ಸಾರಕ್ಕಿ ಮಾರ್ಕೆಟ್ ಹತ್ರ ಮನೆ ಇತ್ತು ಬನಶಂಕರಿ ಒಳಗೆ, ಅಲ್ಲಿ ಭೃಂಗರಾಜ್ ಸಿಕ್ತಿತ್ತು. ಇಲ್ಲಿ ಮತ್ತೊಂದು ಸಲ ನಾನು ತೋರಿಸ್ಕೊಡ್ತೀನಿ ಅದು ಭೃಂಗರಾಜ್ ಹೆಂಗಿರ್ತದಂತ. ಅದು ನೀವು ಕೇಳ್ಕೊಂಡು ಬೇಕಾದ್ರೆ ಅದು ಹಾಕ್ರಿ. ಅದು ಕೂಡ ರಾಮಬಾಣ, ಕೂದಲು ಹೇರ್ ಗ್ರೋತ್ ಆಗಲಿಕ್ಕೆ. ಈಗೆಲ್ಲ ಪದಾರ್ಥಗಳನ್ನು ಅದ್ರಾಗ ಮುಖ್ಯವಾಗಿ ಹೇಳಿದಂದ್ರೆ ಮೆಂತ್ಯ, ಲವಂಚ ಮತ್ತು ಮೆಹಂದಿ, ಇದು ಅಲ್ವೇರಾ, ಇವೆಲಿಗಳು ಮತ್ತು ದಾಸವಾಳ ಭಾಳ ಮುಖ್ಯವಾದಂಥದ್ದು. ಒಂದಲ್ಗ ಸೊಪ್ಪು ಇವಂತೂ ಭಾಳ ಮುಖ್ಯವಾದದ್ದು. ಮತ್ತು ತಲೆತುರಿ ಇವೆಲ್ಲ ಕಾಮನ್ ಆಗಿ ನಿಮಗೆ ಇದು ಒಂದು ಎಣ್ಣೆ ಒಳಗೆ ನಿಮ್ಗೆ ಎಲ್ಲಾನೇ ಸಿಗ್ತದೆ. ತಲೆ ತಂಪಾಗ್ತದೆ, ಕೂದಲು ಉದ್ರಂಗಿಲ್ಲ, ತಲೆಗೆ ಹೊಟ್ಟಾದ್ರೆ ಹೊಟ್ಟೆ ಪ್ರಾಬ್ಲಮ್ ಇಲ್ಲ, ತಲೆ ತುರಿಕೆ ಆಗಂಗಿಲ್ಲ. ಈಗೆಲ್ಲ ಒಂದ್ರಾಗ ಸಿಗ್ತಾವೆ. ಪರ್ಟಿಕ್ಯುಲರ್ ಇದಕ್ಕೆ ಬೇಕು ಅಂತಂದ್ರೆ ಅದಕ್ಕೆ ನಾವು ಅದು ಇಂತಿಂಥ ವಸ್ತು ಹಾಕಿ ಮಾಡಬೇಕು ಅಂತ ಅನ್ನೋದು ನಾನು ಈಗ ಹೇಳಿದ್ದೀನಿ. ಇವನ್ನೆಲ್ಲ ಹಾಕಿ ಇವಾಗ ನಾಳೆ ಇವತ್ತು ಈಗ ರಾತ್ರಿ ಆಗ್ಯದ, ಸಾಧ್ಯ ಆದರೆ ಇವತ್ತು ಮಾಡ್ತೀನಿ. ಇದನ್ನು ಎಲ್ಲ ಕುದಿಸಿ ಮಾಡಿ ಸೋಸಿ ನಿಮಗೆ ಎಷ್ಟು ಪ್ರಮಾಣ ಅಂತಂದರೆ ಸುಮಾರು ಈಗ ನಾನು ಒಂದು 300 ಗ್ರಾಮ್ ಆಯಿಲ್ ಅದ ನನ್ನ ಬಳಿ. ಇದನ್ನು ಸುಮಾರು ಒಂದು ಅರ್ಧ ಗಂಟೆ ಕುದಿಸಿದ್ರೆ ಸಾಕು. ಯಾಕಂದರೆ ಅದು ಒಳಗಿವೆಲ್ಲ ಹಸಿ ಪದಾರ್ಥ ಹಾಕಿರ್ತೀವಲ್ಲ, ಅದರದ್ದೆಲ್ಲ ಹಸಿ ಪದಾರ್ಥ ಹೋಗಿ ಆ ಪದಾರ್ಥ ಒಳಗಡೆ ಕಪ್ಪು ಬಣ್ಣಕ್ಕೆ ಬರೋವರೆಗೂ ನಾವು ಕುದಿಸ್ಬೇಕು. ಎಲ್ಲಿವರೆಗೆ ಅದನ್ನು ನಾವು ಕುದಿಸೋಮ ನಾನು ನಿಮ್ಗೆ ತೋರಿಸ್ತೀನಿ, ಅದು ವಿಡಿಯೋ ಮಾಡಿ. ಆಮೇಲೆ ಸೋಸಿಟ್ಟು ಅದನ್ನು ನಾವು ಯಾವಾಗಲೂ ಹೇರು ರೂಟಿಗೆ ಹಚ್ಚಬೇಕು. ಯಾವಾಗಲೂ ಹಿಂಗೆ ಮೇಲೆ ಕೂದಲಿಗೆ ಹಚ್ಚಬೇಡ್ರಿ, ರೂಟಿಗೆ ಹಚ್ಚಬೇಕು. ಆಮೇಲೆ ನೀವು ಅದನ್ನು ಎರ್ಕೋಬೇಕಾದ್ರೆ, ತಲೆ ತೊಳ್ಕೊಬೇಕಾದ್ರೆ ಒಂದು 2-3 ತಾಸು ಮುಂಚೆನೇ ಹಚ್ಕೊಂಡು ಅದನ್ನು ರೂಟ್ನಲ್ಲಿ ಚೆನ್ನಾಗಿ ಅದನ್ನು ಇದು ಮಾಡಬೇಕು. ನಿಮಗೆ ಸಾಧ್ಯವಾದರೆ ಸ್ಟೀಮ್ ಕೊಟ್ಟರೆ ಇನ್ನೂ ಬೆಸ್ಟ್. ಅಂದರೆ ಸ್ಟೀಮ್ ಕೊಡೋದಾಗಲಿಲ್ಲ ಅಂದರೆ ಬಿಸಿ ನೀರಾಗಿ ಒಂದು ಟವೆಲ್ ಎದ್ದಿ ಒತ್ತೆ ಹಿಂಡಿ ತಲೆ ಮೇಲೆ ಹಾಕ್ಕೋಬೇಕು ಒಂದು 10 ನಿಮಿಷ. ಅದೊಂಥರ ತಲೆ ಒಳಗೆ ಬೆವ್ರು ಬಿಟ್ಟಂಗೆ ಆಗಬೇಕು. ಅದು ಮರ್ಜ್ ಆಗಬೇಕು ಅದು ರೂಟಿಗೆ ಈ ಎಣ್ಣೆ ಹಚ್ಕೊಂಡು. ಅಂದರೆ ಇದು ಎಣ್ಣೆದು ಪರಿಪೂರ್ಣವಾದಂಥ ಲಾಭ ಪಡಿಬೇಕಾದ್ರೆ ಸುಮ್ಮನೆ ನಾ ಎಣ್ಣೆ ಹಚ್ಕೋದ ಪ್ರತಿ ದಿವಸನೂ ತಲೆಗೆ ಹಚ್ಕೋತಿದ್ರೆ ಹಚ್ಕೋಬೋದು. ಈಗ ಕೆಲವು ಮಂದಿ ಪ್ರತಿ ದಿವಸ ಎಣ್ಣೆ ಹಚ್ಕೋದೇ ಇಲ್ಲ, ಯಾಕಂದರೆ ಅದು ಭಾಳ ಚಿಕ್ಕ ಅನ್ನಿಸ್ತದೆ ಅಂತಂತೇಳಿ ಕೆಲವು ಮಂದಿ ಹಚ್ಕೋದೇ ಇಲ್ಲ, ಬರೀ ಎರ್ಕೊಂಡಾಗ. ನಿಮಗೆ ಬರೀ ಎರ್ಕೊಂಡಾಗೆ ಹಚ್ಕೋಬೇಕಾದ್ರೆ ಒಂದು 2 ತಾಸು ಮುಂಚೆ 3 ತಾಸು ಮುಂಚೆ ಹಚ್ಕೊಂಡು ಸ್ವಲ್ಪ ತಲೆಗೆ ಒಂದು ಸ್ವಲ್ಪ ಒತ್ತೆ ಬಿಸಿ ನೀರಾಗ ಟವೆಲ್ ಎದ್ದಿ ಅದು ಒತ್ತೆ ಹಿಂಡಿ ತಲೆ ಮೇಲೆ ಹಾಕ್ಕೊಂಡು ಒಂದು 10 ನಿಮಿಷ ಅದು ಬಿಸಿ ಇದು ಸ್ಟೀಮ್ ಬಂದಂಗೆ ಆಗಬೇಕು. ಆದಮೇಲೆ ಒಂದು 10-15 ನಿಮಿಷ ಬಿಟ್ಟು ಅವಾಗ ನೀವು ಎರ್ಕೋಬೇಕು. ಅಂದ್ರೆ ಅದು ತಲೆಗೆ ಅದು ಇಫೆಕ್ಟ್ ಆಗ್ತದೆ. ಸುಮ್ಮನೆ ನಾವು ಹಚ್ಕೊಂಡು ಇದು ಮಿನಿಮಮ್ ನಿಮಗೆ ಹೇರ್ ಫಾಲ್ಸ್ ಆಗಬಾರ್ದು. ಇದಂತೂ ಮಿನಿಮಮ್ ಅಂದರೆ ಒಂದು 3-4 ತಿಂಗಳ. ಇವತ್ತು ಈಗ ಹೇರ್ ಆಯಿಲ್ ಹಚ್ಕೊಂಡೆ ನಾನು ನಾಳೆ ನನಗೇನು ಎಫೆಕ್ಟ್ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಯಾವುದಕ್ಕೂ ಟೈಮ್ ತೊಗೋತದ. ಅದಕ್ಕೊಂದು ಮಿನಿಮಮ್ ನೀವು ಒಂದು 3-4 ತಿಂಗಳು ನೀವು ಟ್ರೈ ಮಾಡಿದ್ರಿ ಅಂದರೆ ಅದ್ರ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ, ಅದ್ರ ಪರಿಣಾಮ ನಿಮಗೆ ಗೊತ್ತಾಗ್ತದೆ. ಅದನ್ನು ನಾನು ಮಾಡಿ ತೋರಿಸ್ತೀನಿ. ಇನ್ನು ಸೆಕೆಂಡರಿ ಅಂತ ಅನ್ಬೇಕಾದ್ರೆ ಇದ್ರೊಳಗೆ ಮಾಡಿಗೆ ನಿಮ್ಗೆ ಕೊಡಬೇಕು ನಿಮ್ಗೂ ಇಲ್ಲ ನೀವು ಮಾಡಿ ಕೊಡ್ತೀರಿ ಏನೋ ಅಂತ ಕೇಳಿದ್ರೆ ಇದೇ ಫಸ್ಟ್ ಟೈಮ್ ನಾನು ನಮ್ಗೆ ಬೇಕಾದವ್ರಿಗೆ ಮಾಡಿ ಒಂದು 6 ತಿಂಗಳು ತೊಟ್ಟು ಅವ್ರಿಗೆ ಪಾಪ ಮಾಡಿ ಕೊಟ್ಟಿನಿ, ಅವ್ರಿಗೆ ರಿಸಲ್ಟ್ ಬಂದದ.
ಅದಕ್ಕೆ ರಿಸಲ್ಟ್ ಬಂದದಂತೆ ಇದು ಈ ವಿಷಯನ ಕೈಗೆ ಎತ್ಕೊಂಡಿದ್ದೀನಿ. ಇಲ್ಲೋದ್ರೆ ನಾನು ಈ ವಿಷಯ ನಾನು ಕೈಗೆ ಎತ್ಕೊತಿದ್ದಿಲ್ಲ. ನಿಮ್ಗೆ ಬೇಕು ಅಂದರೆ ನಾವು ಮಾಡಿಕೊಡ್ತೀನಿ. ಆದರೆ ನಿಮ್ಗೆ ಮಾಡಿಕೊಡ್ಬೇಕು ಅಂತಂದರೆ ಇಷ್ಟೆಲ್ಲ ಸಾಮಗ್ರಿಗಳ ಹಾಕಿ ಮಾಡಿಕೊಡ್ಬೇಕಂದ್ರೆ ಪ್ಯಾರಾಶೂಟ್ ಆಯಿಲ್ದಾಗ ಮಾಡಿಕೊಡ್ಬೇಕಂದ್ರೆ ಮತ್ತು ಸ್ವಲ್ಪ ಅದು ರೇಟ್ ಕಡಿಮೆ ಆಗ್ತದೆ. ಇಲ್ಲ ಪ್ಯೂರ್ ನೀವು ಇದರ ಎಣ್ಣೆ ಒಳಗೆ ಮಾಡಿ ಕೊಡಬೇಕು, ಗಾಣದ ಎಣ್ಣೆ ಒಳಗೇ ಮಾಡಿಕೊಡ್ಬೇಕು, ಕಟ್ಟಿಗೆ ಗಾಣದ ಎಣ್ಣೆ ಅಂದರೆ ಅದ್ರ ಸ್ವಲ್ಪ ರೇಟ್ ಬೇರೆ ಆಗ್ತದೆ. ಆದ್ರೆ ಒಂದು 15 ದಿವಸ ಹಾಗೆಲ್ಲ ಮುಂಚೆ ಹೇಳಿದ್ರೆ ನಾನು ನಿಮಗೆ ಮಾಡಿಕೊಡ್ಬೋದು. ಇದು ಏನೋ ಒಂದು ಒಳ್ಳೆ ಕೆಲಸ ಆಗಲಿ ನನ್ನ ಕಡೆಯಿಂದ ಅನ್ನೋದು ಎಲ್ಲರೂ ಕೇಳಲಿಕ್ಕೆ ನಮ್ಗೆ ಮಾಡೇ ಕೊಡ್ರಿ ಅಷ್ಟೆಲ್ಲ ಇದು ಒಂದು ವಸ್ತು ಸಿಕ್ಕರೆ ಒಂದು ವಸ್ತು ಸಿಗಂಗಿಲ್ಲ ಅಂತ ಕೆಲವು ಮಂದಿ ಕೇಳ್ಯಾರ. ಅಫ್ಕೋರ್ಸ್ ನೀವು ಮಾಡಿಕೊಡಂದ್ರೆ ನಾನು ಮಾಡಿಕೊಡ್ತೀನಿ. ಆದರೆ ಇವತ್ತು ಬೇಕು ಅಂದರೆ ಈಗ ತಕ್ಷಣ ಸಿಗೋದಿಲ್ಲ. ಯಾಕಂದ್ರೆ ಇವೆಲ್ಲ ಮಾಡೋಕ್ರೆ ಎಲ್ಲ ಸಾಮಗ್ರಿಗಳು ಹಾಕಿ ಮಾಡಿಕೊಡ್ಬೇಕು. ಪರ್ಟಿಕ್ಯುಲರ್ಗೆ ಬೇಕು ಅಂದರೆ ಪರ್ಟಿಕ್ಯುಲರ್ ಸಾಮಾನುಗಳೇ ಬೇಕು. ಅದು ಸ್ವಲ್ಪ ಟೈಮ್ ತಗೋತದೆ. ಮುಂಚೆ ಆರ್ಡರ್ ಕೊಟ್ಟರೆ ನಾನು ಮಾಡಿಕೊಡ್ತೀನಿ. ಇನ್ನು ಸೆಕೆಂಡರಿ ಅಂತ ಅನ್ಬೇಕಾದ್ರೆ ಇವಾಗಲೇ ನಾನು ಬತ್ತಿಗಳ ಬಗ್ಗೆ ನಿಮ್ಗೆ ಒಂದು ವಿಡಿಯೋ ಮಾಡಿದ್ನಲ್ಲ, ನಮ್ಮ ರಿಲೇಷನ್ದವರೇ ಬತ್ತಿ ಮಾಡಿಕೊಡ್ತೀನಿ ಅಂದಾರಲ್ಲ. ಇವಾಗ ಅವರೆಲ್ಲ ಬೇಕಾದಷ್ಟು ಅದರದ್ದು ಉಪಯೋಗ ಭಾಳಷ್ಟು ಜನ ತೊಗೊಂಡಿದ್ದಾರೆ. ಇನ್ನು ಮುಂದೆ ಅಧಿಕ ಮಾಸದ ಬತ್ತಿಗಳು ಯಾರಿಗಾದ್ರೂ ಬೇಕಾದ್ರೆ ಪಾಪ ಅವರಿಗೆ ಈ ಸಲ ಹಾಗೆ ಆಯಿತು. ಶ್ರಾವಣ ಮಾಸದ ಬತ್ತಿಗಳು, ಗೌರಿ ಗಣೇಶದ ಬತ್ತಿ, ಗೆಜ್ಜೆ ವಸ್ತ್ರ ಎಲ್ಲ ಈ 2 ದಿವಸ ಗೌರಿ ಗಣೇಶ ಹಬ್ಬ ಅದಂದ್ರೆ ಇವತ್ತಿನ ದಿವಸ ಹೇಳಿದ್ರೆ ಅವರಿಗೆ ಹೆಂಗೆ ಸಿಗೋದಿಲ್ಲ. ಮುಂಚೆ ಕೃತಿಕಾ ನಕ್ಷತ್ರ ಬತ್ತಿ, ವೈಕುಂಠ ಬತ್ತಿ ಇವೆಲ್ಲ ಭಾಳ ಲಾಸ್ಟ್ ಮೂಮೆಂಟ್ದವ್ರಿಗೆ ಹೇಳಿದವ್ರಿಗೆ ಸಿಕ್ಕಿಲ್ಲ. ಮುಂಚೆ ಹೇಳಿದವ್ರಿಗೆ ಎಲ್ಲರಿಗೂ ಸಿಕ್ಕ. ಸುಮಾರು ಜನಕ್ಕಲ್ಲೆಲ್ಲ ಬತ್ತಿ ಕೊಟ್ಟಾರ ಅವ್ರು, ಇಲ್ಲ ಅಂತಿಲ್ಲ. ಈಗಾದ್ರೆ ಇನ್ನು ಶ್ರಾವಣ ಮುಂದೆ ಜೂನ್ ಜುಲೈದಾಗ ಏನೋ ಇದು ಅದ ಏನಂತಾರೆ ಅಧಿಕ ಮಾಸದ. ನಿಮ್ಗೆ ಅಧಿಕ ಮಾಸದ ಬತ್ತಿಗಳು ಬೇಕು ಅಂತಂದ್ರೆ ಅವರಿಗೆ 1 ತಿಂಗಳ ಮುಂಚಿತವಾಗಿ ಹೇಳಿದ್ರೆ ಮಾತ್ರ ಅವ್ರು ಮಾಡಿಕೊಡ್ತಾರೆ. ಆದಷ್ಟು ಯಾಕಂದ್ರೆ ಮುಂಚಿತವಾಗಿ ಹೇಳಿಕೊಡ್ಬೇಕು. ದ್ವಾದಶ ಬಳದ ಬತ್ತಿಗಳು ನೀವು 33 ದಿವಸ ಹಚ್ಚಬೇಕಾದ್ರೆ ಅಥವಾ ಹುಣ್ಣಿಮೆ, ಅಮಾವಾಸ್ಯೆ, ಅಷ್ಟಮಿ ತಿಥಿ ಹಿಂಗೇನಾದರೂ ಹಚ್ಚಬೇಕಾದ್ರೆ ಮತ್ತು ಮುಂಚೆ ಎಷ್ಟು ಬೇಕು ಅನಿಸುತ್ತೆ ಅನ್ನೋದು ಮುಂಚಿತವಾಗಿ ನೀವು ಹೇಳಿದ್ರೆ ಮಾತ್ರ ಅವರು ಅಧಿಕ ಮಾಸದ ಬತ್ತಿ ಮಾಡಿಕೊಡ್ಲಿಕ್ಕೆ ಅವರಿಗೆ ಸಾಧ್ಯ ಅದ. ಉಳಿಕೆ ಬತ್ತಿ ಎಲ್ಲ ಟೈಮ್ನಾಗ ಸಿಗ್ತಾವ. ಆದರೆ ಅಧಿಕ ಮಾಸದ ಬತ್ತಿನೇ ಬೇಕು ಅಂತಂತಂದ್ರೆ ಮುಂಚೆ 1 ತಿಂಗಳ ಹಂಗೆ ಮುಂಚೆ ಆರ್ಡರ್ ಕೊಟ್ಟರೆ ಅವ್ರ ಹತ್ರ 1 ತಿಂಗಳು 2 ತಿಂಗಳು ಮುಂಚೆ ಹೇಳಬೇಕು. ಇಷ್ಟದ ಇದು ಎಣ್ಣೆ ಪೂರ ಮಾಡಿದ ಮೇಲೆ ಇದ್ರೊಳಗಿರುತ್ತೆ. ಯಾಕಂದ್ರೆ ಇದನ್ನ ನಾನು ಎಲ್ಲ ಎಣ್ಣೆನೇ ತೋರಿಸ್ಬೋದು. ಅದ್ರಾಗಿರತಕ್ಕಂಥ ಸುವಾಸನೆ ನಿಮಗೆ ತೋರಿಸ್ಲಿಕ್ಕೆ ಆಗಂಗಿಲ್ಲ. ಅದನ್ನು ನೀವು ತಗೊಂಡ ಮೇಲೆ ನಿಮ್ಮ ಅನುಭವ ಬರಬೇಕು. ಅದಾದಮೇಲೆ ಅದನ್ನು ಹಚ್ಕೊಂಡ ಮೇಲೇ ನಿಮ್ಮ ಅನುಭವಕ್ಕೆ ಬರಬೇಕು. ಅದನ್ನು ಹೇಳಿದ್ನಲ್ಲ, ರೂಟಿಗೆ ಹಚ್ಚಬೇಕು, ಹೇರ್ ರೂಟಿಗೆ ಹಚ್ಚಬೇಕು. ಆಮೇಲೆ ಈಗ 1 ಬಾಟ್ಲಿ ಹಚ್ಚದೆ 2 ಬಾಟ್ಲಿ ಹಚ್ಚದೆ ಅಲ್ಲ, ಸುಮಾರು ಒಂದು 5-6 ತಿಂಗಳು ಅದನ್ನು ಹಚ್ಚಿದ ಮೇಲೆ ಅದನ್ನು ಪರ್ಫೆಕ್ಟ್ ರಿಸಲ್ಟ್ ಗೊತ್ತಾಗ್ತದೆ. ಇದು ನೆಕ್ಸ್ಟ್ ಇನ್ನು ಮುಂದೆ ಇದನ್ನು ಎಣ್ಣೆ ಅನ್ನೋದು ನಾನು ಅದನ್ನು ಬಾಯ್ಲ್ ಮಾಡಿ ನಾನು ಫಸ್ಟ್ ಅಂತೂ ಪ್ಯಾರಾಶೂಟ್ ಆಯಿಲ್ ತೊಗೊಂಡಿದ್ದೀನಿ. ಅದ್ರದಾಗ ಬಾಯ್ಲ್ ಮಾಡಿ ಅದನ್ನು ಬಾಯ್ಲ್ ಮಾಡೋ ಮುಂದೆ ತೋರಿಸ್ತೀನಿ ಯಾವ ಲೆವೆಲ್ಲಿಗೆ ನೀವು ಕುದಿಸ್ಬೇಕು ಅಂತ ಅನ್ನೋದು. ಆಮೇಲೆ ಅದನ್ನು ಸೋಸಿಬಿಟ್ಟು ಅದನ್ನು ಆಮೇಲೆ ಮಾಡಿ ತೋರಿಸ್ತೀನಿ. ಇದ್ರ ಮುಂದಿನ ವಿಡಿಯೋ ನೆಕ್ಸ್ಟ್ ನಾನು ತೋರಿಸ್ತೇನೆ. ಈ ದಿವಸ ಈ ಎಲ್ಲ ಐಟಮ್ಸ್ಗಳೆಲ್ಲ ನಿನ್ನೆ ನಾನು ಹೇಳಿದ್ನಲ್ಲ, ಎಲ್ಲ ಐಟಮ್ಸ್ಗಳು ಅಂದರೆ ಮೆಂತ್ಯ, ಆಮೇಲೆ ಇದು ಗೌತಿ ಚಹಾ ಅಂತಿರಲ್ಲ, ಆಮೇಲೆ ಇದು ನೆಲ್ಲಿಕಾಯಿ, ಆಮೇಲೆ ಹೂವು ಇದ್ರದ್ದು ದಾಸವಾಳದ ಹೂವು, ಕರಿಬೇವು, ಮತ್ತು ಇದ್ರದ್ದು ಈ ಕಾಮಕಸ್ತೂರಿ ಎಲೆ, ವಿಳೆದೆಲೆ, ಆಮೇಲೆ ದಾಸವಾಳದ ಎಲೆ, ಎಲ್ಲ ಪದಾರ್ಥಗಳನ್ನು ಈ ಥರ ಹಾಕೀನಿ. ಹಾಕಿ ಈಗ ಮೊದಲು ಇದೆಲ್ಲನೂ ಇದನ್ನು ಪೇಸ್ಟ್ ಮಾಡಿನೂ ಹಾಕ್ಬೋದು ಮತ್ತು ನೆನೆಸಿಬಿಟ್ಟು ಹಾಕ್ಬೋದು. ಒಟ್ಟು ಅದು ಎಣ್ಣೆಯಲ್ಲಿ ಅಬ್ಸರ್ವ್ ಆಗಬೇಕು. ಅದನ್ನು ಫುಲ್ ಚೆಂದ ಇಷ್ಟು ಈ ಐಟಮ್ಸ್ಗಳೆಲ್ಲನೂ ಎಷ್ಟಕ್ಕೆ ಹಾಕಿನಂದರೆ ಇದು 300 ml ಅದ. ಈ 300 ml ಪ್ಯಾರಾಶೂಟ್ ಆಯಿಲ್ ಇಷ್ಟು ಸಾಕು. ಇಷ್ಟೆಲ್ಲ ಹಾಕಿದ್ರೆ ಸಾಕು. ಈಗ ಇದನ್ನು ಹಾಕಿ ಇದನ್ನು ನಾನು ಚೆಂದ ಕುದಿಸ್ಲಿಕ್ಕೆ ಇಡ್ತೀನಿ. ಅದು ಎಲ್ಲಿವರೆಗೂ ಕುದಿಬೇಕು ಅಂತಂದರೆ ಅದು ಚಟ ಅಂತಂದು ಅದನ್ನು ಶಾರ್ಟ್ ಆಗಬೇಕು. ಅದನ್ನು ಆವಾಜ್ ಬರೋದು. ಆಮೇಲೆ ಒಳಗಿರೋ ಪದಾರ್ಥಗಳೆಲ್ಲ ಕಪ್ಪು ಬಣ್ಣಕ್ಕೆ ಬರಬೇಕು, ಬ್ರೌನ್ ಅಥವಾ ಕಪ್ಪು ಬಣ್ಣಕ್ಕೆ. ಅದು ಕುದಿಸೋದು ಆಮೇಲೆ ತೋರಿಸ್ಕೊಡ್ತೀನಿ, ಆಮೇಲೆ ಹೇಳ್ತೀನಿ ಅಂತ ನೋಡಿ. ಇವಾಗಿದು ಸರಿಯಾಗಿ ಕುದಿಲಿಕ್ಕತ್ತದ ನೋಡಿ. ಒಳಗಡೆ ಎಲ್ಲ ಹಾಕಿದ ಪದಾರ್ಥಗಳೆಲ್ಲ ಹೂಗಳೆಲ್ಲ ದಾಸವಾಳದ ಹೂವು, ಒಂದಲ್ಗ ಅಂದ್ರೆ ಬ್ರಾಹ್ಮಿ ಇದು ಸೊಪ್ಪು,
ಪಚ್ಚಕರ್ಪೂರ ನಾವು ಇಳಿಸೋ ಮುಂದೆ ಹಾಕಿ ಇಳಿಸ್ಬೇಕು. ಯಾಕಂತಂದರೆ ಈಗ ಕುದಿಯೋ ಮುಂದೆ ಪಚ್ಚಕರ್ಪೂರ ಹಾಕಬಾರ್ದು. ನಾವು ಎಲ್ಲ ಪೂರ ಇದು ಮಾಡಿದ್ಮೇಲೆ ಲಾಸ್ಟಿಗೆ ಇವೆಲ್ಲ ಕಪ್ಪು ಬಣ್ಣಕ್ಕೆ ಬರಬೇಕು. ಇವು ಎಲೆಗಳೆಲ್ಲ ಕಪ್ಪು ಬಣ್ಣಕ್ಕೆ ಬಂದ ಮೇಲೆ ಸೋಸ್ತೀವಲ್ಲ, ಸೋಸೋ ಮುಂದೆ ಪಚ್ಚಕರ್ಪೂರ ಹಾಕಿ ಅದರೊಳಗೆ ಹಾಕಿ ಇದು ಮಾಡಿಬಿಡಬೇಕು, ಇಳಿಸ್ಬೇಕು. ಅಥವಾ ಸೋಸಿದ ಮೇಲೂ ಪಚ್ಚಕರ್ಪೂರ ಹಾಕಿ ನಾವು ಬಾಟ್ಲಿಗೆ ತುಂಬಿಟ್ಕೋಬೇಕು. ಯಾಕಂದ್ರೆ ಅದು ಒಂಥರ ಸುವಾಸನೆಯೂ ಇರ್ತದೆ. ಆಮೇಲೆ ಹೇಳಿದ್ನಲ್ಲ, ತಲೆಯಲ್ಲಿ ಹೊಟ್ಟಾಗೋದಿಲ್ಲ, ಆಮೇಲೆ ತಲೆ ತುರಿಕೆ ಬರೋದಿಲ್ಲ, ಕೂದಲದಲ್ಲಿ ತಲೆ ಒಳಗೆ ಏನು ತುರಿಕೆ ಎಲ್ಲ ಆದರೆ ಯಾವ ಪ್ರಾಬ್ಲಮ್ ಇರೋಂಗಿಲ್ಲ. ಅದಕ್ಕೆ ಪಚ್ಚಕರ್ಪೂರ ಹಾಕಬೇಕು. ಇವಾಗ ನೋಡ್ರಿ, ಇದನ್ನ ಈ ಲೆವೆಲ್ಲಿಗೆ ಕುದಿಸ್ಕೋಬೇಕು. ಇಷ್ಟೆಲ್ಲ ಕಪ್ಪು ಬಂದುಬಿಟ್ಟವಲ್ಲ ಬಣ್ಣ, ಇವೆಲ್ಲ ಒಳಗೆ ಹಾಕಿದೆಲ್ಲ ಅಷ್ಟು ಪದಾರ್ಥಗಳೆಲ್ಲ ಈ ಥರ ಕಪ್ಪು ಬಣ್ಣಕ್ಕೆ ಬರಬೇಕು. ಇದನ್ನು ಅಂದರೆ ಇವಾಗ ಆಗ್ಯದ ಅಂತ ಅರ್ಥ. ಇದು ಲಾಸ್ಟಿಗೆ ಇದು ಇಳಿಯೋ ಮುಂದೆ ಇಳಿಸ್ಬೇಕಾದ್ರೆ ಪಚ್ಚಕರ್ಪೂರ ಹಾಕಿ, ಅಂದರೆ ನೀವು ಇಳಿಸಿ ಸೋಸಿದ ಮೇಲಾದ್ರೂ ಪಚ್ಚಕರ್ಪೂರ ಹಾಕಬೇಕು. ಹಾಕಿದ ಮೇಲೆ ಇದನ್ನು ಇವಾಗ ಬಂದ್ ಮಾಡಬೇಕು. ಈ ಲೆವೆಲಿಗೆ ಬಂದದಲ್ಲ, ಈಗ ನಾವು ಬೇಕಾದ್ರೆ ಇವಾಗಲೂ ಬೇಕಾದರೆ ಸ್ವಲ್ಪ ಬಾಳದ ಬೇರೋದು ಪೌಡ್ರ್ ಬೇಕಾದ್ರೆ ಹಾಕೋಬೋದು. ಆಮೇಲೆ ಅದನ್ನ ಗುಲಾಬಿದು ಹೂವು ಹಾಕೋಬೋದು. ಈಗ ಇದು ಸುಮ್ಮನೆ ಸುವಾಸಕ್ಕೋಸ್ಕರ ಪಚ್ಚಕರ್ಪೂರ ಅಂದ್ರೆ ಅವಶ್ಯವಾಗಿ ಹಾಕಬೇಕು. ಈ ಲೆವೆಲಿಗೆ ಹಾಕಬೇಕು. ಇದು ಇಳಿಸೋ ಮುಂದೆ ಇದ್ರೆ ಇಷ್ಟು ಬಂದ ಮೇಲೆ ಇದಿಷ್ಟು ಕುದಿಸಿ ಆದಮೇಲೆ ಇಳಿಸ್ಬೇಕು. ಓಕೆ, ಇನ್ನು ಮುಂದಿಂದೆಲ್ಲ ಸೋಸೋದು ಪ್ರಕ್ರಿಯೆ ಎಲ್ಲ ತೋರಿಸ್ಕೊಡ್ತೀನಿ ಅಂತ. ಇವಾಗ ಇಲ್ಲಿ ಪಚ್ಚಕರ್ಪೂರ ಅಂದರೆ ಸ್ವಲ್ಪನೇ ತೊಗೊಂಡಿದ್ದೀನಿ, ಯಾಕಂದರೆ ಎಣ್ಣೆ ಸ್ವಲ್ಪ ಅದಲ್ಲ. ಇಷ್ಟು ಅಂದರೆ ಎಷ್ಟು ನೀವು ಹಾಕಿದ್ರೆ ಅದೇನು ಜಾಸ್ತಿ ಹಾಕಿದ್ರೆ ಏನು ಪ್ರಾಬ್ಲಮ್ ಏನಿಲ್ಲ. ಈ ಥರ ಈ ಪಚ್ಚಕರ್ಪೂರ ಹಾಕ್ಕೊಂಡು ಇದು ಇನ್ನೊಂದು ಚೂರು ಗಟ್ಟಿ ಬಂದ್ರೂ ಇದು ಕರೆಕ್ಟ್ ಅದು. ಈ ಥರ ಪಚ್ಚಕರ್ಪೂರ ಹಾಕಿ ಈ ಥರ ಸೋಸ್ಬೇಕು. ಎಣ್ಣೆ ಈ ಥರ ಕಲರ್ ಬರ್ತದೆ. ಅಗ್ದಿ ತುಂಬ ಸ್ಮೆಲ್ ಬರ್ಲಿಕ್ಕತ್ತದ, ಒಳ್ಳೇದು. ಒಳಗೆ ಗೌತಿ ಅದೆಲ್ಲ ಹಾಕಿದಾರ. ಬೇಕಿದ್ರೆ ಬಾಳೆದ ಬೇರು ಹಾಕಿದ್ರೆ ಇನ್ನೂ ಒಳ್ಳೆ ಸುವಾಸ. ಮತ್ತು ನಿಮ್ಗೆ ಇನ್ನೂ ಬೇಕಾದ್ರೆ ಕೇದಿಗೆ ಹಾಕೋಬಹುದು, ಏನಾದರೂ ಹಾಕ್ಕೋಬೋದು. ಈ ಥರ ಮಾಡ್ಬೋದು. ಆಮೇಲೆ ಇದು ನಿಮ್ಮನ್ನೆಲ್ಲ ಕೊನೆಗೆ ಒಂದ್ಸಲ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ ಏನಂತಂತಂದರೆ, ಈ ಎಣ್ಣೆ ಮಾಡಬೇಕಾದ್ರೆ ನಾನು ಹೇಳಿದ್ನಲ್ಲ ಪ್ಯಾರಾಶೂಟ್ ಆಯಿಲಲ್ಲಿ ಮಾಡಿದ್ದೀನಿ. ಇದು ನೀವು ಬೇಕು ಅಂತಂದರೆ ನೀವು ಪ್ಯೂರ್ ಗಾಣದ ಎಣ್ಣೆ ಒಳಗೂ ಮಾಡ್ಬೋದು. ಅಂದರೆ ಇವಾಗ ಸಪ್ತಮ ತೈಲ ಅಲ್ಲಿ ಎಲ್ಲ ಸಿಗ್ತದೆ. ಗಾಣದಾಗ ಕೊಬ್ಬರಿ ಹಾಕಿ ಕೊಬ್ಬರಿ ಎಣ್ಣೆ ಡೈರೆಕ್ಟ್ ತಂದು ಇದನ್ನು ಪ್ಯೂರ್ ಅಂತೆ ಅದ. ಆದ್ರೂ ನಿಮ್ಗೆ ಅದರಾಗೂ ಮಾಡ್ಬೋದು. ಮತ್ತಿದ್ರೆ ಇದು ಕಾಮನ್ ಆಗಿ ಎಲ್ಲರೂ ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವರು ವಯಸ್ಸಾದವ್ರವರೆಗೂ ಹಚ್ಕೋಬೋದು. ಇದು ಕಾಮನ್ ಆಗಿ ಗಂಡಸರು ಹಚ್ಕೋಬೋದು, ಹೆಣ್ಮಕ್ಳು ಹಚ್ಕೋಬೋದು. ಮತ್ತು ಕಾಮನ್ ಆಗಿ ಎಲ್ಲ ಪದಾರ್ಥಗಳಿರುವ. ಅದಕ್ಕೆ ಇದರಾಗೆ ಸ್ಪೆಸಿಫಿಕ್ ಆಗಿ ನಿಮ್ಗೆ ತಲೆಗೆ ತೇಗ್ಲು ಹತ್ತದ ಅಂತಂದರೆ ಅದಕ್ಕೆ ಎಣ್ಣೆ ನಾವು ಸಪ್ರೇಟೇ ಮಾಡಿಕೊಡ್ತೀವಿ. ಆಮೇಲೆ ತಲೆಗೆ ತುರಿಸ್ತದ ಮಾಡ್ತದ, ತಲೆಯಾಗ ಗುಂಡಾದ್ರೆ ಅದನ್ನು ಹೋಗಬೇಕಾದ್ರೆ ಅದನ್ನು ಸಪ್ರೇಟಾಗಿ ಮಾಡಿಕೊಡ್ತೀವಿ. ಅದು ಅದ್ರ ಸಲುವಾಗಿ ಬೇರೆ ಬೇರೆ ಪದಾರ್ಥಗಳನ್ನು ಹಾಕಿ ನಾವು ಬೇರೆ ಮಣ್ಣಿನೆಲ್ಲ ನಾನು ಹೇಳಿಬಿಟ್ನಲ್ಲ ನಿಮಗೆಲ್ಲ ಈ ಪದಾರ್ಥದಾಗ ಯಾವ ಪದಾರ್ಥ ಇದಕ್ಕೆ ಹಾಕ್ಬೇಕಂತ. ಅದು ಎಷ್ಟೆಷ್ಟು ಪ್ರಮಾಣದ ಯಾವುದಕ್ಕೆ ನೀವು ಇಂಥದಕ್ಕೆ ಬೇಕು ಅಂತಾರೆ ಅಂಥದಕ್ಕೆ ಅದರ ಪದಾರ್ಥ ನಾವು ಜಾಸ್ತಿ ಹಾಕಿ ನಾನು ಮಾಡ್ತೀನಿ. ನೀವು ಬೇಕು ಅಂದರೆ ಒಂದು 8 ದಿವಸ ಮುಂಚೆ ಹಾಗೆ ನೀವು ನಮಗೆ ಆರ್ಡರ್ ಕೊಟ್ಟರೆ ಅವಶ್ಯವಾಗಿ ನಾನು ನಿಮಗೆ ಮಾಡಿಕೊಡ್ತೀನಿ. ಒಂದು 8 ದಿವಸ ಮುಂಚೆ ಹೇಳಿದ್ರೆ ನಾನು ಅವಶ್ಯವಾಗಿ ಮಾಡಿಕೊಡ್ತೀನಿ. ಈಗ ಯಾವ ಎಣ್ಣೆ ಬೇಕು, ಕಾಮನ್ ಆಗಿರೋದು ಬೇಕಾದರೆ ಹೇರ್ ಗ್ರೋತ್ ಇದು ಹೇರ್ ಗ್ರೋತ್ ಆ್ಯಂಡ್ ಹೇರ್ ಫಾಲ್ಸ್ ಆಗಬಾರ್ದು, ಕೂದಲು ಉದುರಬಾರ್ದು, ಕೂದಲು ಬೆಳವಣಿಗೆ ಆಗೋದು ಈ ಎಣ್ಣೆ. ಇದರೊಳಗೆ ಸ್ಪೆಸಿಫಿಕ್ ಆಗಿ ನಿಮ್ಗೆ ಯಾವುದಾರ ಇಂಥದ್ದೇ ಬೇಕಂದ್ರೆ ಅಂಥದ್ದನ್ನು ಮಾಡಿಕೊಡ್ತೀನಿ. ಒಂದು 8 ದಿವಸ ಮುಂಚೆ ಹೇಳಿ. ಹರೇ ಶ್ರೀನಿವಾಸ. ಇವಾಗ ನಮ್ಮ ಅಕ್ಕನ ಸೊಸೆ ಗೊತ್ತಲ್ಲ ಎಲ್ಲ ವೈಷ್ಣವಿ ಕಾಳಗಿ ಅಂತ, ಇವಳು ಕೂಡ ಇದು ಎಣ್ಣೆದೆಲ್ಲ ನಾನು ಎಷ್ಟು ಐಟಮ್ಸ್ ಎಲ್ಲ ಹಾಕ್ತೀನಿ ಅದೆಲ್ಲ ಅದ ಆಕಿಗೆ ಗೊತ್ತದ. ಆಕಿನೂ ಮಾಡ್ತಾಳ. ಆಕಿನ ವಿಷಯ ಏನದ ಆಕಿ ಹೇಳ್ತಾಳೆ. ಪುಷ್ಪಹಾಸ ಅಂತ ಅಂದ್ಕೊಂಡು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ 5 ವರ್ಷದಿಂದನೇ ಶುರು ಮಾಡಿದೆ. ಸೊ ಇವಾಗ ಅದು ತುಂಬ ಜನ ತೊಗೊಂಡ್ಬಿಟ್ಟು ಒಳ್ಳೆ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ಅವ್ರಿಗೆಲ್ಲರೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ಬೇಕು ಅಂತ ಅನ್ಕೊಂಡು ಹೇಳ್ತೀನಿ, ನೀವು ಪುಷ್ಪಹಾಸ ಪೇಜಿನ ಫಾಲೋ ಮಾಡಿದ್ರೆ ನಿಮಗೆ ಅದರ ರಿವ್ಯೂ ಕೂಡ ಸಿಗುತ್ತೆ, ನೀವು ಆರ್ಡರ್ ಕೂಡ ಮಾಡ್ಕೋಬಹುದು. ಆಮೇಲೆ ಮಾಮಿಯವರು ಇವಾಗ ರೀಸೆಂಟಾಗಿ ಶುರು ಮಾಡಿದ್ದಾರೆ. ಸೊ ಅವ್ರಿಗೂ ಒಳ್ಳೇದಾಗಲಿ ಅಂತ ಅನ್ಕೊಂಡು ಹೇಳಿ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ.
ಆಮೇಲೆ ಪುಷ್ಪಹಾಸದಾಗ ಏನೇನು ಪ್ರಾಡಕ್ಟ್ ಅದಾಗ ಏನೇನು ಸಿಗ್ತಾವ ಅನ್ನೋದು ಹೇಳ್ತಾರೆ. ಪುಷ್ಪಹಾಸದಲ್ಲಿ ಹೇರ್ ಆಯಿಲು ಮತ್ತೆ ಶಾಂಪೂ, ಫೇಸ್ ಗ್ಲೋಯಿಂಗ್ ಆಯಿಲು ಮತ್ತೆ ಸೋಪು ಸಿಗುತ್ತೆ. ಸೊ ಹಾಗಾಗಿ ಯಾರ್ಯಾರಿಗೆ ಬೇಕು ಅವರು ಒಂದು ಕೆಳಗಡೆ ನಂಬರ್ ಹಾಕಿರ್ತೀವಿ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಕೂಡ ಸಿಗುತ್ತೆ. ಹರೇ ಶ್ರೀನಿವಾಸ.